So I take this opportunity to welcome all those who are in this room and who are watching us online. Come on, can we bless the Lord one more time? ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸಬಹುದಾ? Amen. We have two brothers from our church, BYPF Church, who have come to help us with the sound. Come on, can you just bless them, for the tremendous job that they are doing, for the wonderful work that they are doing. Amen. Yeah, thank you so much. Thank you so much. You guys are doing an amazing job. All right. Everybody say covenant keepers. ಜೋರಾಗಿ ಒಡಂಬಡಿಕೆಯನ್ನು ಪಾಲಿಸುವವರು ಅಲ್ಲ, ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವವರು. ಜೋರಾಗಿ ಹೇಳಿದ್ರೇನೆ ಇಂಜನ್ ಜಲ್ದಿಗೆ ಹೋಗ್ತದೆ. ಓಕೆ, ನನಗೆ ಗೊತ್ತು ನೀವು ಕೆಲಸದಿಂದ ಕಷ್ಟ ಬಿದ್ದು ದಣಿದು ಓದಿ ಬಂದಿದ್ದೀರಾ. ಇವತ್ತು ವಾಕ್ಯದಿಂದ ನಮ್ಮನ್ನು ನಾವು ತುಂಬಿಸಿಕೊಂಡು ಇವತ್ತು ಆ ವಾಕ್ಯವು ನಮ್ಮ ಜೀವಿತವನ್ನು ಕಟ್ಟಲಿಕ್ಕೆ ನಮ್ಮನ್ನು ನಾವು ಪ್ರೋತ್ಸಾಹಿಸಿಕೊಂಡು ಅದನ್ನು ತೆಗೆದುಕೊಂಡು ಹೋಗೋಣ. ಆಮೆನ್. ಕಮ್ ಆನ್, ಆಮೆನ್. ಯಾಕೋಬನು ಅವರ ತಂದೆಯ ಮನೆ ಬಿಟ್ಟಾಗ ವಾಕ್ಯವನ್ನು ತೆಗೆದುಕೊಂಡು ಹೋದ. ಆಮೆನ್. ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡು ಹೋದ. ಆಮೆನ್. ಆತನ ಕೈಯಲ್ಲಿ ಬರೀ ಕೋಲಿತ್ತು, ಆದರೆ ವಾಕ್ಯ ಆತನ ಆತ್ಮದಲ್ಲಿ ಇತ್ತು. ಅರ್ಥ ಆಯ್ತಾ? ಇವತ್ತು ನಿನ್ನ ಮನೆಗೆ ಬರುವ ಪ್ರತಿಯೊಂದು ಸಮಯದಲ್ಲಿ ಕೂಡ ನೀನು ನೆನಪಿಟ್ಟುಕೊಳ್ಳಬೇಕು, ನನಗೆ ಶಾರೀರಿಕವಾಗಿರುವ ಆಶೀರ್ವಾದವನ್ನು ನಾನು ಪಡೀಲಿಕ್ಕೆ ಹೋಗ್ತಾ ಇಲ್ಲ, ನನ್ನ ಶಾರೀರಿಕವಾಗಿರುವ ಆಶೀರ್ವಾದಕ್ಕೆ ಬೇಕಾಗಿರುವ ಮಾತನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಹೇಳ್ತೀರಾ? ಆತನು ಮನೆಯನ್ನು ಬಿಟ್ಟು ಹೋದಾಗ ಖಾಲಿ ಕೈಯಿಂದ ಹೋದ, ಆದರೆ ಮನೆಗೆ ಹಿಂತಿರುಗಿ ಅವರ ತಂದೆಯ ಮನೆಗೆ ಹಿಂತಿರುಗಿ ಬಂದಾಗ ಬೈಬಲ್ ಹೇಳ್ತದೆ, there were caravans of blessings that followed that Jacob brought into his father's house ಎಂಬುದಾಗಿ. ಆಮೆನ್. ಅಂತಂದ್ರೆ ಎತ್ತಿನ ಬಂಡಿಗಳು ಇರ್ತಾವಲ್ವಾ, ಅನೇಕ ಎತ್ತಿನ ಬಂಡಿಗಳಲ್ಲಿ ಆಶೀರ್ವಾದ ತುಂಬಿಕೊಂಡಿತ್ತಂತೆ. ಅರ್ಥ ಆಯ್ತಾ? ಮಾತು ಬಿಡುಗಡಿಸಲ್ಪಟ್ಟಿರುವ ಸಮಯ, ಮಾತು ನೆರವೇರಿಸಬೇಕಾಗಿರುವ ಸಮಯಕ್ಕೆ ಏನಿತ್ತು? ದೊಡ್ಡ ಅಂತರವಿತ್ತು. ಎಲ್ಲರೂ ಹೇಳಿದ್ರೆ ದೊಡ್ಡ ಅಂತರ. ಈ ರಾತ್ರಿ ವೇಳೆಯಲ್ಲಿ ವಾಕ್ಯ ಕೇಳಿದ ಕೂಡಲೇ ದೇವರು ನಾಳೆ ಆ ವಾಕ್ಯವನ್ನು ನೆರವೇರಿಸುವುದಿಲ್ಲ. ಆಮೇನ್. ಈ ರಾತ್ರಿ ವೇಳೆಯಲ್ಲಿ ಬೀಜವನ್ನು ಬಿತ್ತಿದ ಕೂಡಲೇ ನಾಳೆ ನಾವು ಸುಗ್ಗಿಯನ್ನು ನೋಡಲಿಕ್ಕೆ ಆಗುವುದಿಲ್ಲ. ಏನ ಅದರ ಮಧ್ಯದಲ್ಲಿ ಎಲ್ಲ ಹೇಳ್ರಿ ಪ್ರಕ್ರಿಯೆ ಅನ್ನೋದಿರುತ್ತದೆ. ಜೋರಾಗಿ ಹೇಳ್ರಿ, ಪ್ರಾಸೆಸ್. ಕಳೆದ ವಾರ ಸಂಡೇ ನಾವು ಕಲ್ತಿದ್ವಿ ಒಂದು ವಾಕ್ಯ, ಏನಂತ ಹೇಳ್ರಿ? ಪಾರ್ಟ್ನರಿಂಗ್ ಫೇತ್. ಜೋರಾಗಿ ಹೇಳ್ರಿ, ಪಾರ್ಟ್ನರಿಂಗ್ ಫೇತ್. ಆಮೆನ್. ಸೊ ದೇವರು ಕಾರ್ಯವು ನಾವು ಅನುಭವಿಸಬೇಕಂತಂದ್ರೆ ದೇವರ ಜೊತೆ ನಾವೇನ್ ಮಾಡಬೇಕು? ಕೈ ಜೋಡಿಸ್ಬೇಕಾಗ್ತದೆ. ಆಮೇಲೆ ದೇವರು ಆದಮನ ಜೊತೆ ಕೈ ಜೋಡಿಸ್ದ, ಮೋಶೆಯನ ಜೊತೆ ಕೈ ಜೋಡಿಸ್ದ, ದಾವಿದನ ಜೊತೆ ಕೈ ಜೋಡಿಸ್ದ, ಅಬ್ರಾಮನ ಜೊತೆ ಕೈ ಜೋಡಿಸ್ದ, ಯೇಸುವಿನ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ದ, ಪೌಲನ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ದ. ಇವತ್ತು ನಿನ್ನ ಜೊತೆ ನನ್ನ ಜೊತೆ ಕೂಡ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ದೇವರು ಇಚ್ಛಿಸ್ತಾನೆ. ಆಮೆನ್. ಅರ್ಥ ಆಗ್ತದೇನಾ? ದೇವರು ಒಂದು ವಾಕ್ಯವನ್ನು ಬಿಡುಗಡಿಸಾದ ನಂತರ ಆ ವಾಕ್ಯವು ಸುಮ್ಮನೆ ಆಕಸ್ಮಿಕವಾಗಿ ನೆರವೇರುವುದಿಲ್ಲ. ನೀನೇನು ಮಾಡಬೇಕು? ಆ ವಾಕ್ಯವನ್ನು ಹಿಡಿದುಕೊಂಡು ಆ ವಾಕ್ಯದ ಮೇಲೆ ಕೆಲಸ ಮಾಡಬೇಕು. ಎಲ್ಲರೂ ಕೆಲಸ ಮಾಡಬೇಕು. ಆಮೆನ್. ಕಳೆದ ವಾರ ವಾಕ್ಯ ಕೇಳಿದೀರಾ? ನೀನು ನಿನ್ನ ಸಾಲದಿಂದ ಹೊರಗಡೆ ಬರ್ಬೇಕಂತಂದ್ರೆ ಸಾಲ ಮಾಡಬಾರ್ದು. ಆಮೆನ್. ಅರ್ಥ ಆಗ್ತದೇನಾ? ನಿನ್ನ ಸಾಲದಿಂದ ಹೊರಗಡೆ ಬರ್ಬೇಕಂತಂದ್ರೆ ದೇವರು ಒಂದು ನಿಯಮ ಕೊಟ್ಟಿದ್ದಾನೆ. ಆ ನಿಯಮ ಏನು? ಕೆಲಸ ಮಾಡಬೇಕೆಂಬುದಾಗಿ. ಕೆಲಸ ಮಾಡುವ ಕೈಗಳು ತುಂಬಿರ್ತವಂತೆ. ಕೆಲಸ ಮಾಡೋನು ಐಶ್ವರ್ಯವಂತನಾಗ್ತಾನಂತೆ. ಅರ್ಥ ಆಗ್ತದೇನಾ? ಕಷ್ಟ ಬೀಳುವ ಕೈಗಳಿಗೆ ಕೊರತೆ ಇರುವುದಿಲ್ಲಂತೆ, ಆದರೆ ಸೋಂಬೇರಿಯ ಕೈಯಲ್ಲಿ ಇರುವುದು ಕೂಡ ದೇವರು ಕಸ್ಕೊಂಡ್ಬಿಡ್ತಾನಂತೆ. ಆಮೆನ್. ಸೊ ಎಲ್ಲವೂ ಕೂಡ ನಿಯಮಗಳು. ಎಲ್ಲರೂ ಹೇಳ್ರಿ, ಎಲ್ಲವೂ ಕೂಡ ನಿಯಮಗಳೇ. ಅರ್ಥ ಆಗ್ತೇನಾ? ಇವತ್ತು ನಿನ್ನ ಕೈಯಲ್ಲಿ ದೇವರು, ನಿನ್ನ ಆತ್ಮದಲ್ಲಿ ದೇವರು ನೀಡಿರುವ ವಾಕ್ಯವನ್ನು ನೀನು ಯಾವ ರೀತಿಯಾಗಿ ಸ್ವೀಕರಿಸಿ, ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿ, ಯಾವ ರೀತಿಯಾಗಿ ಅದರ ಮೇಲೆ ಕೆಲಸ ಮಾಡ್ತೀಯೋ ಅದು ನಿರ್ಧರಿಸುತ್ತದೆ ನೀನು ಯಾವ ಹಂತದಿಂದ ಇನ್ನೊಂದು ಹಂತಕ್ಕೆ ಯಾವ ಮಟ್ಟಿಗೆ ಹೋಗ್ತೀವಿ, ಯಾವ ರೀತಿಯಲ್ಲಿ ಹೋಗ್ತೀವಿ ಎಂಬುದಾಗಿ. ಆಮೇನ್. ಆಮೇನ್. ಎಲ್ಲರೂ ಕವನೆಂಟ್ ಕೀಪರ್ಸ್. ಅರ್ಥ ಆಗ್ತೇನೆ? ಜೋರಾಗಿ ಹೇಳ್ರಿ, ಕವನೆಂಟ್ ಕೀಪರ್ಸ್. ಇದನ್ನ ತರ್ಜಮೆ ಮಾಡುವುದಾದ್ರೆ ಕನ್ನಡದಲ್ಲಿ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವವರು. ಎಲ್ಲರೂ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವವರು. ಎಷ್ಟು ಮಂದಿ ನಂಬ್ತೀರ ದೇವರು ಆತನ ಒಡಂಬಡಿಕೆಯಿಂದನೇ ನಮ್ಮನ್ನು ಆರಿಸಿಕೊಂಡಿರೋದಾನೆ ಎಂಬುದು? ಆಮೆನ್. ಆತನ ಒಡಂಬಡಿಕೆ ನಮ್ಮನ್ನು ಕಾಪಾಡ್ತಾ ಇದೆ ಎಂಬುದಾಗಿ. ಇವತ್ತು ಆತನ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳದೆ ಇರುವುದಾದರೆ ಇವತ್ತು ನೀನು ಈ ಸ್ಥಳದಲ್ಲಿ ಇರ್ತಾ ಇದ್ದಿಲ್ಲ. ಆಮೆನ್. ಸೊ ಒಬ್ಬನ್ ಕಾಯ್ತಾ ಇದ್ದಾನಂತಂದು ನಾವು ಕಾಯ್ದೆ ಇರುವುದು ಅದು ನಮ್ಮ ಮೂರ್ಖತನ. ಅರ್ಥ ಆಗ್ತದೇನಾ?
ಐವತ್ಮಿ ಬೈಬಲ್ ಹೇಳ್ತದೆ ನಿಮ್ಮ ಪಾಸ್ಟರ್ಗಳನ್ನುಗೆ ನೀವು ಗೌರವವನ್ನು ಸಲ್ಲಿಸಬೇಕಂತೆ. ಏಕೆ? ನಿಮ್ಮ ಪ್ರಾಣಗಳಿಗೆ ಲೆಕ್ಕ ಕೊಡುತ್ತಾನಂತೆ ದೇವ್ರ ಮುಂದೆ. ಹೌದಾ? ಒಬ್ಬನ ಲೆಕ್ಕ ಕೊಡುವ ಇದನೆಂಬುದಾಗಿ ನೀನು ಹೆಂಗೆ ಸಿಕ್ಕಿದ್ರೆ ಹಂಗೆ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಐವತ್ಮಿ ಚರ್ಚ್, ಐವತ್ಮಿ ಚರ್ಚ್. ಸೊ ದೇವರು ನಮ್ಮನ್ನು ಆತನ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವ ದೇವರು ಎಂಬುದಾಗಿ ನಾವು ತಿಳ್ಕೊಂಡು ನಾವು ಒಡಂಬಡಿಕೆಯ ಪ್ರಕಾರ ನಡ್ಕೊಳ್ಳದೆ ಇರೋದು ಅದು ನಮ್ಮ ಮೂರ್ಖತ್ವ ಆಗ್ತದೆ. ಆಮೆನ್. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ, ದೇವರ ಪ್ರಥಮ ಉದ್ದೇಶ ಇಸ್ರಾಯೇಲ್ ಪ್ರಜೆಗಳನ್ನು ಐಗುಪ್ತದಿಂದ ಹೊರಗಡೆ ತರೋದಲ್ಲ, ಐಗುಪ್ತದಿಂದ ಹೊರಗಡೆ ತಂದಾದ ಮೇಲೆ ಕಾನಾನ್ ದೇಶಕ್ಕೆ ಸೇರಿಸಬೇಕಾಗಿರುವುದು ದೇವರ ಉದ್ದೇಶವಾಗಿತ್ತು. ಆಮೇಲೆ ನಿನ್ನನ್ನು ಪಾಪದಿಂದ ಹೊರಗಡೆ ತರುವುದು ದೇವರ ಉದ್ದೇಶ ಅಲ್ಲ, ಪಾಪವಿಲ್ಲದೆ ನೀನು ಜೀವಿಸಬೇಕನ್ನೋದು ದೇವರ ಉದ್ದೇಶ. ಐವತ್ಮಿ ಚರ್ಚ್, ಐವತ್ಮಿ ಚರ್ಚ್. ದೊರೆತನ ಮಾಡಬೇಕನ್ನೋದೇ ದೇವರ ಉದ್ದೇಶ. ಸ್ಥಿತಿಗತಿಗಳು ನಿನ್ನ ಆಳ್ವಿಕೆ ಮಾಡಬಾರ್ದು, ನೀನು ಸ್ಥಿತಿಗತಿಗಳನ್ನು ಆಳ್ವಿಕೆ ಮಾಡಬೇಕನ್ನೋದೇ ದೇವರ ಉದ್ದೇಶ. ಐವತ್ಮಿ ಚರ್ಚ್, ಐವತ್ಮಿ ಚರ್ಚ್. 430 ವರ್ಷಗಳು ದಾಸರಾಗಿ ಇವರು ಜೀವಿಸಿದ್ರು, ಮಕ್ಕಳಾಗಿದ್ದಾದ್ರೂ ಕೂಡ. ಆದರೆ ಈ 40 ವರ್ಷಗಳು ಏನು ಪ್ರಯಾಣಿಸ್ತಾರೋ ಅರಣ್ಯ ಪ್ರದೇಶದಲ್ಲಿ, ಆಮೆನ್, ಆ ಪ್ರದೇಶದಲ್ಲಿ ದೇವರು ಇವ್ರನ್ನ ಏನಾಗಿ ಬದಲಾಯಿಸ್ತಾ ಇದ್ದಾನೆ? ಮಕ್ಕಳಾಗಿ, ಎಲ್ಲರ ಮಕ್ಕಳಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳಬೇಕೆಂಬುವ ವಿಷಯವನ್ನು ದೇವರು ಇವರಿಗೆ ತಿಳಿಸಿಕೊಡ್ತಾನೆ. ಆಮೇಲೆ ಅಂತ ಹೇಳ್ತೀರಾ? ಆಮೇಲೆ ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಗೊತ್ತು, ನಾನು ಧರ್ಮೋಪದೇಶ ಕಾಂಡವನ್ನು ಧ್ಯಾನಿಸ್ತಾ ಇದ್ದೆ. ನನ್ನ ಬೈಬಲ್ ಸ್ಟಡಿ ಧರ್ಮೋಪದೇಶ ಕಾಂಡ. ಆಮೇಲೆ ಸೊ ಧರ್ಮೋಪದೇಶ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ದೇವರು ಯಾವ ರೀತಿಯಾಗಿ ನೀನು ಯುದ್ಧಗಳನ್ನು ಮಾಡಬೇಕು, ಓಕೆ, ಯಾವ ರೀತಿಯಾಗಿ ನೀನು ಯುದ್ಧಗಳನ್ನು ಜಯಿಸಬೇಕು, ಓಕೆ, ಹೋರಾಟಗಳನ್ನು ದೇವರ ವಿಧಾನದಲ್ಲಿ ದೇವರ ನಿಯಮಾನುಸಾರವಾಗಿ ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನೋದು ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ. ಓಕೆ, ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯಕ್ಕೆ ಟಕ್ಕಂತ ಬಂದಿದ್ದು ಕೂಡಲೇ ಇಲ್ಲಿ ನಮ್ಗೆ ಅರ್ಥ ಆಗದ ವಿಷಯಗಳ ಕುರಿತಾಗಿ ದೇವರು ಇಲ್ಲಿ ಮಾತಾಡ್ತಾನೆ. ಎಲ್ಲರೂ ಹೇಳ್ರಿ, ಅರ್ಥ ಆಗದ ವಿಷಯಗಳು, ನಮಗೆ ಬೇಕಾಗದ ವಿಷಯ, ಬೇಕಿಲ್ಲದ ವಿಷಯಗಳು. ಏಮೇ ನಾವು ಅನೇಕ ಸಲ ಅನ್ಕೊಳ್ತೀವಿ, ಕೆಲವು ಸಲ ದೇವರು ನನಗೆ ಬೇಕಿಲ್ಲದ ವಿಷಯಗಳು ಕೂಡ ಮಾತಾಡ್ತಾನಂತಂದು. ಆಮೇಲೆ ನಿನಗೆ ಬೇಕಿಲ್ಲದೆ ಇರೋರು ಆದರೆ ದೇವರ ದೃಷ್ಟಿಯಲ್ಲಿ ಅದು ಬೇಕು. ಆಮೇಲೆ ಅಂತ ಹೇಳ್ತೀರ ಎಲ್ಲರೂ ಹೇಳ್ರಿ, ನಿನ್ನ ಆತ್ಮಿಕವಾಗಿರುವ ಬೆಳವಣಿಗೆ ಬಗ್ಗೆ ದೇವರು ಎಷ್ಟು ಕಾಳಜಿ ವಹಿಸ್ತಾನೋ, ನಿನ್ನ ಸಾಮಾಜಿಕವಾಗಿ ನೀನು ಬೆಳಿಬೇಕನ್ನೋದು ಕೂಡ ದೇವರು ಅಷ್ಟೇ ಕಾಳಜಿ ವಹಿಸ್ತಾನೆ. ಐವತ್ಮಿ ಚರ್ಚ್. ಆರೋಗ್ಯವಾಗಿ ಇರ್ಬೇಕನ್ನೋದು ಕೂಡ ಅಷ್ಟೇ ಬಯಸ್ತಾನೆ. ಶಾರೀರಿಕವಾಗಿ ನೀನು ಅಭಿವೃದ್ಧಿ ಪಡಬೇಕನ್ನೋದು ಕೂಡ ದೇವರು ಬಯಸ್ತಾನೆ. ಅರ್ಥ ಆಗ್ತೇನಾ? ಅರ್ಥ ಆಗ್ತೇನಾ? ದೇವರ ಉದ್ದೇಶ ಕೇವಲ ಆತ್ಮಿಕವಾಗಿರುವ ವಿಷಯ. ಬಾ, ಪ್ರಾರ್ಥನೆ ಮಾಡು, ಆಡಾಡು, ವಾಕ್ಯ ಕೇಳು, ಮನೆಗೆ ಹಿಂತಿರುಗೋ. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಮಿಗಿಲಿ ಇನ್ನೂ ಅನೇಕ ವಿಷಯಗಳು ನಿನ್ನ ಜೀವಿತಕ್ಕೆ ಸಂಬಂಧಪಟ್ಟಿದ್ದೇವೆ. ಅದರ ಕುರಿತಾಗಿ ಕೂಡ ನಾನು ಮಾತಾಡ್ತೇನೆ. ಅದರ ಕುರಿತಾಗಿ ಕೂಡ ನಿನಗೆ ವಾಕ್ಯವನ್ನು ನೀಡ್ತೇನೆ. ಅದರ ಕುರಿತಾಗಿರುವ ಬೋಧನೆಯನ್ನು ಮಾಡ್ತೇನೆ. ನೀನು ಆ ಬೋಧನೆ ಹಿಡಿದುಕೊಂಡು ನೀನು ಜೀವಿಸುವುದಾದರೆ ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ನಿನ್ನ ಜೀವಿತದಲ್ಲಿ. ಐವತ್ಮಿ ಚರ್ಚ್, ಐವತ್ಮಿ ಚರ್ಚ್. ಎಲ್ಲರೂ ಹೇಳ್ರಿ, ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯದಲ್ಲಿ ಅನ್ಸಾಲ್ವ್ಡ್ ಮರ್ಡರ್. ಎಲ್ಲರೂ ಸೇ ಅನ್ಸಾಲ್ವ್ಡ್ ಮರ್ಡರ್. ಓಕೆ, ವಿಮೆನ್ ರೈಟ್ಸ್ ಬಗ್ಗೆ ಮಾತಾಡ್ತಾನೆ ಅಲ್ಲಿ. ಓಕೆ, ವೆರಿ ಸ್ಟ್ರೇಂಜ್ ಥಿಂಗ್ಸ್. ಓಕೆ, ನಾನು ಓದ್ತಾ ಇರುವಾಗ ಎದಕ್ಕೆ ಇವೆಲ್ಲ ಅವಶ್ಯಕತೆನಾ ಅನ್ನೋದು. ಓಕೆ, ಮೂರನೇದು ಇನ್ಹೆರಿಟೆನ್ಸ್. ಎವ್ರಿಬಡಿ ಸೇ ಇನ್ಹೆರಿಟೆನ್ಸ್ ಅಂತಂದ್ರೆ ಸ್ವಾಸ್ಥ್ಯ, ಆಸ್ತಿ ಬಗ್ಗೆ ಮಾತಾಡ್ತಾನೆ. ಆಲ್ ರೈಟ್. ನೆಕ್ಸ್ಟ್ ರೆಬೆಲಿಯಸ್ ಸನ್. ಎಲ್ಲರೂ ರೆಬೆಲಿಯಸ್ ಸನ್, ತಿರುಗಿ ಬಿಡುವ ಮಗನ ಬಗ್ಗೆ ಮಾತಾಡ್ತಾನೆ. ಓಕೆ, ನೆಕ್ಸ್ಟ್ ಬಾಡಿ ಹ್ಯಾಂಗಿಂಗ್ ಆನ್ ಅ ಟ್ರೀ. ಆಮೆನ್. ಆಲ್ ರೈಟ್. Can I tell you something? The beauty about my God. Whatever people ignore, God takes care of it. ಮನುಷ್ಯರು ಎದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲೋ ದೇವರು ಅದರ ಬಗ್ಗೆ ಕಾಳಜಿ ವಹಿಸ್ತಾನೆ. ಆಮೆನ್.
ಮನುಷ್ಯರಿಗೆ ಕಾಣದ ವಿಷಯಗಳು ದೇವ್ರಿಗೆ ಕಾಣುತ್ತದೆ. ಆಮೇಲೆ ಇವತ್ತು ನಿನ್ನ ಜೀವಿತದಲ್ಲಿ ಕೆಲವು ವಿಷಯಗಳು ನೀನು ಮನುಷ್ಯರಿಗೆ ಹಂಚ್ಕೊಳ್ಳಿಕ್ಕೆ ನಿನಗೆ ಕಷ್ಟ ಆಗ್ತಾ ಇರ್ಬೋದು, ಆದರೆ ದೇವ್ರ ಮುಂದೆ ಹಂಚ್ಕೊಳ್ಳಲಿಕ್ಕೆ ನೀನು ನಾಚಿಕೆ ಪಡಬೇಡ, ಯಾಕಂದ್ರೆ ದೇವ್ರಿಗೆ ಅದ್ರ ಬಗ್ಗೆ ಗೊತ್ತು. ಆಮೇಲೆ ದೇವರಿಗೆ ಅದರ ಬಗ್ಗೆ ಕಾಳಜಿಯನ್ನು ವಹಿಸುವ ದೇವರು ನಿನ್ನ ದೇವರಾಗಿದ್ದಾನೆ. ಆಮೇಲೆ ಸೊ ಇಲ್ಲಿ ಈ 5 ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಈ 5 ವಿಷಯಗಳ ಬಗ್ಗೆ ಕುರಿತಾಗಿರುವ ಏನದು ಇಂಪಾರ್ಟೆನ್ಸ್ ಇವ್ರಿಗೆ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಜಸ್ಟ್ ಊಹಿಸ್ಕೊಳ್ರಿ, ರೋಡ್ ಮೇಲೆ ಯಾರೋ ಮರ್ಡರ್ ಆಗಿದ್ದಾರೆ, ಅವ್ರು ನಿನಗೆ ಸಂಬಂಧನೇ ಪಟ್ಟಿಲ್ಲ. ಓಕೆ, ಅವ್ರು ನಿನ್ನ ಸಂಬಂಧಿಕರಲ್ಲ, ನಿನ್ನ ಸ್ನೇಹಿತರಲ್ಲ, ಹೌದಾ? ನೀನೇನು ಮಾಡ್ತೀ? ಅದನ್ನ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಅದು ನಿನಗೆ ಸಂಬಂಧಪಟ್ಟಿಲ್ಲ ಅಂತ ಅನ್ಕೊಳ್ತೀವಿ. ಹೌದಾ ಇಲ್ರಿ? ಹೌದಾ ಇಲ್ರಿ? ಹೌದಾ ಇಲ್ಲ? ಅದು ನನಗೆ ಸಂಬಂಧಪಟ್ಟಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ನನ್ನ ಸ್ನೇಹಿತನು ಕೂಡ ಅಲ್ಲ, ನನ್ನ ಸಂಬಂಧಿಕನ ಅಲ್ಲ, ಅದನ್ನ ಮರ್ಡರ್ ಆಗಿದ್ದಾನೆ, ಓಕೆ ನನಗೆ ಗೊತ್ತಿಲ್ಲ ಅಂತಂದು ನೀವು ಜೀವಿಸ್ತೀಯ. ಬಟ್ ದೇವರು ವಾಕ್ಯಕ್ಕೆ ಬಂದಾಗ ನೀನು ಆ ರೀತಿಯಾಗಿ ಜೀವಿಸಬಾರ್ದು ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರ ಈ ಬಳ್ಳಾರಿಯಲ್ಲಿ ಇದ್ದಾಗ, ನೀನು ಒಂದು ಏರಿಯಾದಲ್ಲಿ ಇದ್ದಾಗ, ಅಲ್ಲಿ ನಿನಗೆ ಸಂಬಂಧಪಡದ ವಿಷಯಗಳು ನೀನು ಕಾಣ್ತಾ ಇದ್ರೂ ಕೂಡ ನೀನು ಆತ್ಮಿಕವಾಗಿ ಗ್ರಹಿಸಬೇಕು. ಓಕೆ, ದೇವರು ನನಗೆ ಇಟ್ಟಿರಲಿಕ್ಕೆ ಕಾರಣ, ಉದ್ದೇಶ, ಇದನ್ನು ನನ್ನ ಜವಾಬ್ದಾರಿಯಾಗಿ ತೆಗೆದುಕೊಂಡು ಪ್ರಾರ್ಥಿಸಬೇಕೆಂಬುದಾಗಿ. ಅರ್ಥ ಆಗ್ತದೇನಾ? ಬಳ್ಳಾರಿಯಲ್ಲಿ ಆಕ್ಸಿಡೆಂಟ್ ಆದರೆ ಯಾರೋ ಆಕ್ಸಿಡೆಂಟ್ ಆಗಿದ್ದಾರೆ, ಇಲ್ಲ ಇಲ್ಲ ಇಲ್ಲ, ಅಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ, ಆ ಭೂಮಿ ಕಲುಷಿತ ಆಗಬಾರದು. ಆ ಭೂಮಿಯಲ್ಲಿ ನಕಾರಾತ್ಮಕವಾಗಿರುವ ವಿಷಯಗಳು ಯಾವುದು ಕೂಡ ಆಗಬಾರದು. ಯಾಕಂದ್ರೆ ಆ ಭೂಮಿಯಲ್ಲಿ ಒಡಂಬಡಿಕೆಯ ಜನಾಂಗವು ನಿವಾಸಿಸ್ತಾ ಇದೆ ಎಂಬ ವಿಷಯವು ನಮಗೆ ಗೊತ್ತಿರಬೇಕು. ದೇವ್ರಿಗೆ ಗೊತ್ತಿದೆ. ಅರ್ಥ ಆಗ್ತೇನಾ? ಎದಕ್ಕಂದ್ರೆ ದೇವರ ದೃಷ್ಟಿಯಲ್ಲಿ ರಕ್ತ ಬಹಳ ಪ್ರಾಮುಖ್ಯವಾಗಿರುವ ವಿಷಯವಾಗಿರ್ತದೆ. ಅರ್ಥ ಆಗ್ತದೇನಾ? ದೇವರು ಈಗ ನೀವು ಕಾನಾನ್ ದೇಶದಲ್ಲಿ ಇದ್ದೀರಪ್ಪ, ಕಾನಾನ್ ದೇಶದಲ್ಲಿ ಒಳ್ಳೆ ದ್ರಾಕ್ಷರಸ ಕುಡಿತಾ ಇರಿ, ಒಳ್ಳೆ ಊಟ ಮಾಡಕತ್ತೀರಿ, ಓಕೆ, ನಿಮ್ಮ ಮನೆಗಳನ್ನು ಕಟ್ಕೊಂಡಿದ್ದೀರಿ. ಆದರೆ ಆ ಕಟ್ಕೊಂಡಿರುವ ಸಮಯದಲ್ಲಿ ಇಂಥ ವಿಷಯಗಳಾದಾಗ ನೀನು ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಬೇಕೆಂಬುದಾಗಿ ಹೇಳ್ತೇನೆ. ಅರ್ಥ ಆಯ್ತಾ? ಈ ವಿಷಯಗಳು ಏನು ಮಾಡ್ತಾವಂತಂದ್ರೆ ಅಲ್ಲಿರುವ ಆ ದೇಶದ ವಾತಾವರಣವನ್ನು, ಪರಿಸರವನ್ನು ಹಾಳು ಮಾಡಲಿಕ್ಕೆ ಸಾಧ್ಯ. ಅರ್ಥ ಆಗ್ತದೇನಾ? ಒಂದು ಏರಿಯಾದಲ್ಲಿ 10 ಮಂದಿ ಹುಡುಗರನ್ನ ಗಾಂಜಾ ಕೊಟ್ಟು ಕಳಿಸಿಬಿಡ್ರು, ಇದೀ ಏರಿಯಾನ ಅವ್ರು ಏನ್ ಮಾಡ್ಬೋದು? ಹಾಳು ಮಾಡಬಹುದು. ಅರ್ಥ ಆಗ್ತದೇನಾ? ಸೊ ನೀನೀಗ ಹೇಳಕ್ ಆಗಂಗಿಲ್ಲ, ಅದು ನನಗೆ ಸಂಬಂಧಪಟ್ಟಿಲ್ಲ. ಅರ್ಥ ಆಗ್ತದೇನಾ? ಆ ಸಾವು ನನಗೆ ಸಂಬಂಧಪಟ್ಟಿಲ್ಲ, ಆ ವ್ಯಕ್ತಿ ಯಾರು ಸತ್ತೋಗಿದ್ದ ನನಗೆ ಸಂಬಂಧನೇ ಇಲ್ಲ ಅನ್ನೋ ಒಂದು ಮಾತು ನಿನ್ನ ಬಾಯಿಂದ ಬರಬಾರ್ದಂತೆ. ಅದಕ್ಕೋಸ್ಕರ ಧರ್ಮೋಪದೇಶ 21ನೇ ಅಧ್ಯಾಯದಲ್ಲಿ ಓಪನಿಂಗ್ ವಿಷಯನ ದೇವರು ಏನು ಹೇಳ್ಕೊಡ್ತಾನೆ ಗೊತ್ತಾ? ಅಲ್ಲಿ ಯಾರಾದ್ರೂ ನಿಮಗೆ ತಿಳಿಯಲಾರ್ದೆ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಯಾರೋ ಸಾಯಿಸಿ ಹೋಗ್ಬಿಟ್ಟಿದ್ದಾರೆ, ಗೊತ್ತಿಲ್ಲ, ಬಟ್ ಅವಾಗ ಏನ್ ಮಾಡ್ಬೇಕಂತ ಗೊತ್ತಾ? ಆ ಹಿರಿಯ ಆ ಲ್ಯಾಂಡಲ್ಲಿ, ಆ ದೇಶದಲ್ಲಿ, ಆ ಪಟ್ಟಣದಲ್ಲಿ, ಆ ಪ್ರಾಂತದಲ್ಲಿ ಇರುವ ಹಿರಿಯರನ್ನು ಕರೆದು ಇನ್ವೆಸ್ಟಿಗೇಟ್ ಮಾಡಬೇಕಂತೆ. ಎಲ್ಲರೂ ಹೇಳ್ರಿ ಇನ್ವೆಸ್ಟಿಗೇಟ್, ಜೋರಾಗಿ ಹೇಳ್ಬೇಕು, ಇನ್ವೆಸ್ಟಿಗೇಟ್. ಏಮೇನ್ ಒಂದು ಮರ್ಡರ್ ಆದರೆ ಹೇಗೆ ಪೊಲೀಸರು ಬಂದು ಇನ್ವೆಸ್ಟಿಗೇಟ್ ಮಾಡ್ತಾರೋ, ಆ ಸಂಸ್ಥೆಯನ್ನು, ಆ ಕಾನೂನನ್ನು, ಆ ವ್ಯವಸ್ಥೆಯನ್ನು ದೇವರು ಅಲ್ಲಿ ಕೊಡ್ತಾನೆ. ಓಕೆ, ನಿನಗೆ ಗೊತ್ತಿಲ್ಲ ಅಂತ ಅಂದು ನೀನು ಅದನ್ನು ಸುಮ್ಮನೆ ಲೈಟಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೀನೇನು ಮಾಡಬೇಕು? ಅದನ್ನ ನೀನು ಪರಿಶೀಲಿಸಬೇಕು, ಅದರ ಬಗ್ಗೆ ನೀನು ತಿಳ್ಕೊಳ್ಬೇಕು, ಯಾರು ಮಾಡಿದ್ದಾರೆ ಅನ್ನೋದು ನೀನು ತಿಳ್ಕೋಬೇಕು. ಹಲ್ಲೆಲೂಯಾ. ಐ ವಿತ್ ಮೀ ಚರ್ಚ್? ನೋಡ್ರಿ, ದೇವರು ಎಷ್ಟು ಡೀಟೇಲ್ ಆಗಿ ಕೆಲಸ ಮಾಡಿ, ಎಲ್ಲರೂ ಡೀಟೇಲ್ ಆಗಿ ಕೆಲಸ ಮಾಡುವ ದೇವರು. ಜೋರಾಗಿ ಹೇಳ್ಬೇಕು, ಡೀಟೇಲ್ ಆಗಿ ಕೆಲಸ ಮಾಡುವ ದೇವರು, ಸೂಕ್ಷ್ಮವಾಗಿ ಕೆಲಸ ಮಾಡುವ ದೇವರು. ಮಂಜುಷ ಪೆಟ್ಟಿಗೆ ಕಟ್ಟಬೇಕಂತ, ಮಂಜುಷ ಪೆಟ್ಟಿಗೆ ನಿರ್ಮಿಸುವಾಗ, ಗುಡಾರವನ್ನು ನಿರ್ವಹಿಸುವಾಗ ದೇವ್ರು ಹಿಂಗೆ ಹೇಳಿಲ್ಲ, ಹೆಂಗ್ ಸಿಕ್ಕಿದ್ರೆ ಹೆಂಗೆ ಕಟ್ರಪ್ಪ ನಾನು ತಗಂತೀನಿ ಅಂತ ಹೇಳಿಲ್ಲ. ಡೀಟೇಲ್ಸ್ ಕೊಟ್ಟ, ಎಲ್ಲರೂ ಡೀಟೇಲ್ಸ್ ಕೊಟ್ಟ. ಹೊರಗಡೆ ಇರುವ ಆಂಗಣದಲ್ಲಿ ಏನು ಮಾಡಬೇಕು, ಯಾವ ವಸ್ತುಗಳನ್ನು ಉಪಯೋಗಿಸ್ಬೇಕನ್ನೋ ದೇವರು ಹೇಳಿಕೊಟ್ಟ. ಹಲ್ಲೆಲೂಯಾ. ನೋವಾಗಿ ರೀತಿಯಾಗಿ ಹೇಳಿಲ್ಲ, ಒಂದು ಹಡಗನ್ನು ಕಟ್ಟಪ್ಪ, ಹೆಂಗನ್ನ ಕಟ್ಟು, ನಾನು ಅದನ್ನ ಕಾಪಾಡ್ತೀನಿ. ಇಲ್ಲ, ಇದೇ ಕಟ್ಟಿಗೆ ಉಪಯೋಗಿಸ್ಬೇಕು. ಆ ಕಟ್ಟಿಗೆ ಉಪಯೋಗಿಸಿದ ನಂತರ ನೀನು ದಾರ ನೋಡಿಬೇಕು. ಎಲ್ಲವೂ ಕೂಡ ಡಿಟೇಲ್ ಆಗಿ ಹೇಳ್ದ. ಹಲ್ಲೆಲೂಯಾ. ಎದಕ್ಕಂದ್ರೆ ನನ್ನ
ದೇವರು ಡಿಟೇಲ್ಡ್ ದೇವರು. ಜೋರಾಗಿ ಹೇಳಬೇಕು, ಡಿಟೇಲ್ಡ್ ದೇವರು. ಅರ್ಥ ಆಯ್ತಾ? ಯಾಕಂದ್ರೆ ದೇವರಿಗೆ ಪ್ರತಿಯೊಂದು ವಿಷಯವೂ ಕೂಡ ಆತನಿಗೆ ಮರೆಯಾಗಿ ಯಾವುದಿಲ್ಲ, ಎಲ್ಲವೂ ಗೊತ್ತುಂಟು. ಆಮೇನ್. ಯಾರು ಸಾಯಿಸಿದ್ದಾರೆ ಎಂಬುದಾಗಿ ಕೂಡ ಗೊತ್ತಿರ್ತದೆ ದೇವರಿಗೆ. ಬಟ್ ದೇವ್ರು ಏನ್ ಹೇಳಕತ್ತಾನೆ, ಅಲ್ಲಿ ಇರುವ ಹಿರಿಯರನ್ನು ಕರೆದು ನೀವೇನ್ ಮಾಡಬೇಕು, ಪರಿಶೀಲಿಸಬೇಕು. ಅಲ್ಲೂಯ, ಜೋರಾಗಿ ಪರಿಶೀಲಿಸಬೇಕು. ಆಮೆನ್. ಇವತ್ತು ನಿನ್ನನ್ನು ನಿನ್ನ ಒಂದು ಕುಟುಂಬದಲ್ಲಿ ದೇವರು ಇಟ್ಟಿರಬಹುದು, ನಿನ್ನನ್ನು ಒಂದು ಸಭೆಯಲ್ಲಿ ದೇವರು ಇಟ್ಟಿರಬಹುದು, ನಿನ್ನನ್ನು ಒಂದು ನಾಡಿನಲ್ಲಿ ದೇವರು ಇಟ್ಟಿರಬಹುದು, ಒಂದು ರಾಜ್ಯದಲ್ಲಿ, ಒಂದು ಪಟ್ಟಣದಲ್ಲಿ ಇಟ್ಟಿರಬಹುದು. ಅಲ್ಲಿ ನಿನಗೆ ಸಂಬಂಧ ಪಡೆದೇ ಇರುವ ವಿಷಯಗಳು ಆಗ್ತಾ ಇದ್ರು ಕೂಡ ನಿನ್ನ ಆತ್ಮಿಕವಾಗಿ ಆತ್ಮೀಯ ಗ್ರಹಿಕೆಯಿಂದ ನಿನ್ನೆಲ್ಲವನ್ನು ಕೂಡ ಗ್ರಹಿಸಿ ನೀನೇನು ಮಾಡಬೇಕು, ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಏಮೇನ್ ಅಂತ ಹೇಳ್ರಿ. ಏಮೇನ್. ಈ ಸಭೆಯಲ್ಲಿ ಅವ್ರ ಕುಟುಂಬ ಏನೋ ಬಾಧೆ ಪಡ್ತಾ ಇದ್ದಲ್ಲ, ನನಗೆ ಅದಕ್ಕೆ ಅವ್ರು ಹಿಂಗ್ ಪ್ರವರ್ತಿಸ್ತಾ ಇದ್ರಲ್ಲ, ನನಗೆ ಅದಕ್ಕೆ ಇಲ್ಲ. ಅವಾಗ ನೀನೇನು ಮಾಡಬೇಕು, ಈ ಮನೆಯು ಕಲುಷಿತವಾಗಬಾರದು, ಈ ಮನೆ ಹಾಳಾಗೋಗ್ಬಾರ್ದು, ಈ ಮನೆ ಮುರಿದೋಗಬಾರದು. ಅದಕ್ಕೋಸ್ಕರ ದೇವರು ನನ್ನನ್ನು ಈ ಮನೆಯಲ್ಲಿ ಇಟ್ಟಿದ್ದಾನೆ, ಅದರ ಜವಾಬ್ದಾರಿ ನಾನು ತೆಗೆದುಕೊಳ್ತೇನೆ, ಕಾಪಾಡಬೇಕೆಂಬುದ ಜವಾಬ್ದಾರಿ. ಅದಕ್ಕೋಸ್ಕರ ಮೊರ್ದೆಕೈನ ಎಸ್ತರಿಗೆ ಹೇಳ್ತಾನೆ, ಏನ್ ಗೊತ್ತಾ, ಇವತ್ತು ನೀನು ಹೋಗಿ ಅರಸನ ಮುಂದೆ ನಿಲ್ಲದೆ ಇರುವುದಾದ್ರೆ ದೇವರು ಬೇರೆ ಕಡೆಯಿಂದ ಸಹಾಯ ತೆಗೆದುಕೊಂಡು ಬರ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತದೇನ ರೀ? ಇವತ್ತು ನಿನ್ನಂತ ವ್ಯಕ್ತಿ ಇನ್ನೊಬ್ಬರು ಬರಂಗಿಲ್ಲ ಈ ಭೂಮಿ ಮೇಲೆ, ನೆನಪಿಟ್ಕ. ಪಲ್ಲವಿ ಅಂತ ಅಮ್ಮ ನೆಕ್ಸ್ಟ್ ಭೂಮಿ ಮುಗಿಯೋವರೆಗೂ ಇನ್ನೊಂದು ಸಲ ಆ ಕ್ಯಾರೆಕ್ಟರ್ ಬರಂಗಿಲ್ಲ ಕೂಡ. ಅರುಣ ಅಂತ ಅಮ್ಮ ನಮ್ಮ ಮುಂದೆ ಬರಂಗಿಲ್ಲ. ಇವತ್ತು ದೇವರು ನಿನ್ನನ್ನು ಒಂದು ಉದ್ದೇಶದಿಂದ ಇಲ್ಲಿ ಇಟ್ಟಿದ್ದಾನೆ ಅಂತಂದ್ರೆ ನೀನು ಆ ಉದ್ದೇಶವನ್ನು ಬಹಳ ಗಂಭೀರತೆಯಿಂದ ತೆಗೆದುಕೊಳ್ಬೇಕು. ಆಮೆನ್. ಇದು ಮರ್ಡರ್ ಬಗ್ಗೆ ಮಾತಾಡ್ತಾ ಏನೋ ಪಾಸ್ಟರ್, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಮರ್ಡರ್ ಬಗ್ಗೆ ಅಲ್ಲ, ನ್ಯಾಯದ ಬಗ್ಗೆ. ಎಲ್ಲರೂ ಹೇಳ್ರಿ, ನ್ಯಾಯ. ನನ್ನ ದೇವರು ಎಷ್ಟು ಪ್ರೀತಿಸೋನೋ ಅಷ್ಟೇ ನ್ಯಾಯವನ್ನು ಕೂಡ ಕೊಡುವ ಆತನಾಗಿದ್ದಾನೆ. ಆ ರಕ್ತ ಯಾರ್ದೋ ಗೊತ್ತಿಲ್ಲ, ಯಾರು ಸಾಯಿಸಿ ಹೋಗಿದ್ದಾರೋ ಗೊತ್ತಿಲ್ಲ, ಯಾರು ಕೊಲೆ ಮಾಡಿ ಹೋಗಿದ್ದಾರೋ ಗೊತ್ತಿಲ್ಲ, ಆದರೆ ಆ ಇನ್ನೋಸೆಂಟ್ ಬ್ಲಡ್ ಬಗ್ಗೆ ಆಲೋಚಿಸುವಂತ ದೇವರು ನನ್ನ ದೇವರಾಗಿದ್ದಾನೆ. ಇವತ್ತು ನಿನ್ನ ಕಣ್ಣುಗಳಾದ ರಕ್ತವನ್ನು ಆ ಕೊಲೆಯನ್ನು ನೋಡದೆ ಇರಬಹುದು, ದೇವರು ಅದನ್ನು ನೋಡಿದ್ದಾನೆ. ಅದಕ್ಕೆ ನ್ಯಾಯ ಸಿಗೋವರೆಗೂ ದೇವರು ಏನು ಮಾಡ್ತಾನೆ ಗೊತ್ತಾ, ನೀನು ಬರ್ರಿ ಅದನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಎಂಬುದಾಗಿ ದೇವ್ರು ಏನು ಮಾಡ್ತಾನೆ ಅಲ್ಲಿ ತಿಳಿಸಿಕೊಡ್ತಾನೆ. ಆಮೇಲೆ ಅಂತ ಹೇಳ್ತೀರಾ, ಆರ್ ಯು ವಿತ್ ಮೀ ಚರ್ಚ್? Amen. Ready na? People often care about visible problems, but God cares about hidden problems too. Amen. ಅದು ನಿನ್ನ ಜೀವಿತದಲ್ಲಿ ಅನ್ಯಾಯವಾಗಿರಬಹುದು, ನಿನ್ನ ಜೀವಿತದಲ್ಲಿ ಮೋಸ ಆಗಿರಬಹುದು. Amen. ನೀನು ಅದಕ್ಕೆ ಯೋಗ್ಯನಲ್ಲ, ಅದಕ್ಕೆ ಅರ್ಹನಲ್ಲ. ಅರ್ಥ ಆಯ್ತಾ? ಬಟ್ ಆದರೂ ಕೂಡ ನೀನು ಅದಕ್ಕೆ ಅದನ್ನು ಆ ಬಾಧೆಯನ್ನು ಅನುಭವಿಸ್ತಾ ಇರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾನೆ, ಓಕೆ, ನೋ ಪ್ರಾಬ್ಲಮ್. ಯಾರು ಅದಕ್ಕೆ ಸಾಕ್ಷಿ ಇಲ್ಲಲ್ಲ, ನಾನು ಸಾಕ್ಷಿ ಅದನ್ನು ನಾನು ತೆಗೆದುಕೊಳ್ತೇನೆ. ಐ ವಿತ್ ಮೀ ಚರ್ಚ್? ಯಾರು ನಾಯಕರಿಲ್ಲ ಅದನ್ನು ತೆಗೆದುಕೊಳ್ಳಲಿಕ್ಕೆ, ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ನಾನು ತೆಗೆದುಕೊಳ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಐ ವಿತ್ ಮೀ ಚರ್ಚ್? Write this down. The absence of accountability does not eliminate responsibility. Amen. The absence of accountability does not eliminate responsibility. I will repeat that one more time in English and then I'll tell it in Kannada. The absence of accountability does not eliminate responsibility. ಅರ್ಥ ಆಯ್ತಾ? ಲೆಕ್ಕ ತೆಗೆದುಕೊಳ್ಳೋರು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನೀನು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಇರೋದು ತಪ್ಪು. ಬರ್ಕೋ, ಲೆಕ್ಕವನ್ನು ತೆಗೆದುಕೊಳ್ಳದೆ ಇರುವವರು ಇಲ್ಲ ಅಂತ ಒಂದು ಕಾರಣಕ್ಕೆ ನಿನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಇರೋದು ತಪ್ಪು. ಆಮೇನ್. ಕಮ್ ಆನ್. ಆಮೇನ್. ಐ ವಿತ್ ಮೀ ಚರ್ಚ್? ಫಸ್ಟ್ ಪಾಯಿಂಟ್ ಬರ್ದಿದ್ದೀರಾ? Even if people often care about visible problems,
but God cares about your hidden problems. Amen. Second, ಏನಾಗ್ತದೆ ಇಲ್ಲಿ, ದೇವರು ಈ ವಿಷಯವನ್ನು ಹೇಳ್ತಾ ಇಲ್ಲ. ಕಮ್ಯುನಿಟೀಸ್, ಅಲ್ಲಿ ಎಲ್ಲರೂ ಹೇಳ್ರಿ ಕಮ್ಯುನಿಟೀಸ್, ಜೋರಾಗಿ ಹೇಳಿ ಕಮ್ಯುನಿಟೀಸ್, ಸಭೆಗಳು, ಎಲ್ಲರೂ ಹೇಳಿ ಸಭೆಗಳು, ಸಂಸ್ಥೆಗಳು, ಕುಟುಂಬಗಳು. ಸಮಾಜದಲ್ಲಿ ಎಷ್ಟು ಕುಟುಂಬಗಳು, ಬಳ್ಳಾರಿಯಲ್ಲಿ ಎಷ್ಟು ಕುಟುಂಬಗಳಿರ್ಬೋದು? 1,000 ಕುಟುಂಬಗಳು ಇರ್ಬೋದಾ? ಅಲೋ, ಒಂದು ಕುಟುಂಬಕ್ಕೆ ಅಫೆಕ್ಟ್ ಆದ್ರೆ ಎಲ್ಲ ಕುಟುಂಬಗಳು ಪ್ರತಿಕ್ರಿಯಿಸ್ಬೇಕಂತಂದೇವ್ರು. ಅಲ್ಲೂಯ, ಐವತ್ಮಿ ಒಂದು ಸಭೆ ಅಫೆಕ್ಟ್ ಆದ್ರೆ ಎಲ್ಲ ಸಭೆಗಳು ಪ್ರತಿಕ್ರಿಯಿಸ್ಬೇಕು. ಐವತ್ಮಿ ಚರ್ಚ್, ಅರಿವತ್ಮಿ ಚರ್ಚ್, ಅರ್ಥ ಆಗ್ತೇನ? ದೇವ್ರು ಏನ್ ಹೇಳ್ತಾನೆ ಗೊತ್ತಾ? ನ್ಯಾಯ ಒಬ್ಬನಿಗೆ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ನ್ಯಾಯಕ್ಕಾಗಿ ಹೋರಾಡಬೇಕಂತ ಹೇಳ್ತಾನೆ. ಆಮೇನ್. ಅಂತಂದ್ರೆ ಇವಾಗ ಹೋಗಿ ನೀವು ಅಲ್ಲಿ DC ಆಫೀಸ್ ಮುಂದೆ ಹೋಗಿ ನಿಂತ್ಕೋಬೇಕಂತ ಅನ್ನಲ್ಲ. ಪರಲೋಕದ ಕಚೇರಿಯ ಮುಂದೆ, ದ್ವಾರಗಳ ಮುಂದೆ ಮೊಣಕಾಲಾಗಿ ಪ್ರಾರ್ಥನೆ ಮಾಡೋದ್ರಲ್ಲೇ ಅಲ್ಲೇ ನ್ಯಾಯ ಸಿಗೋದು. ಆಮೇನ್. ಎಸ್ತೇರಳಿಗೆ ನ್ಯಾಯ ಸಿಗೋದಕ್ಕಿಂತ ಮುಂಚೆ ಎಸ್ತೇರಳು ಏನ್ ಮಾಡೋದು ಗೊತ್ತಾ? ಪರಲೋಕದ ಅರಸನ ಮುಂದೆ 3 ದಿನ ಉಪವಾಸ ಪ್ರಾರ್ಥನೆಯನ್ನು ಮಾಡಿಕೊಂಡ್ಳು. ಅಲ್ಲೇ ಆಕಿ ದಯೆಯನ್ನು ಅನ್ಲಾಕ್ ಮಾಡ್ಕೊಂಡ್ಬಿಟ್ಲು, ಅಲ್ಲೇ ಕೃಪೆಯನ್ನು ಅನ್ಲಾಕ್ ಮಾಡ್ಕೊಂಡ್ಬಿಟ್ಲು. ಐವತ್ಮಿ ಚರ್ಚ್, ಅರ್ಥ ಆಗ್ತದೆ? ಒಂದು ಶಾರೀರಿಕವಾಗಿರೋ ರಾಜನನ್ನು ಭೇಟಿಯಾಗೋದಕ್ಕಿಂತ ಮುಂಚೆ ಪರಲೋಕದ ರಾಜವನ್ನು ಭೇಟಿಯಾಗ್ಬಿಟ್ಟಿದ್ಲು ಎಸ್ತೇರಳು. ಐವತ್ಮಿ ಚರ್ಚ್. ಇವತ್ತು ನಿನ್ನ ಸಮಸ್ಯೆಗಳಿಗೆ ಪರಿಹಾರವೆಲ್ಲವೂ ಕೂಡ DC ಅಲ್ಲ, ಫಸ್ಟ್ ಮೇಲಿರುವ ಯೇಸು. ಐವತ್ಮಿ ಚರ್ಚ್. ಅಲ್ಲಿಂದ ಹೀಗೆ ಫ್ಲೋ ಆಗ್ಬೇಕು, ಇಲ್ಲಿಂದ ಹೇಗಲ್ಲ. ಐವತ್ಮಿ ಚರ್ಚ್. ಎಲ್ಲರೂ ಹೇಳ್ರಿ, ಜಸ್ಟ್ ಊಹಿಸ್ಕೊಡ್ರಿ. ಕೆಲವು ಸಮಸ್ಯೆಗಳಿಗೆ ಕಾರಣ, ಓಕೆ, ಫಾರ್ ಎಕ್ಸಾಂಪಲ್ ಇವತ್ತು ಸಾಯಂಕಾಲ ಒಬ್ಬ ಯವನಸ್ಥನ ಹತ್ರ ಮಾತಾಡ್ತಾ ಇದ್ದ. ಈ ಯವನಸ್ಥನ ಹೇಳ್ತಾ ಇದ್ದ, ನಾನು ಜಾಬ್ ಪಡಿಬೇಕಂತಂದ್ರೆ 25 ಲಕ್ಷ ಲಂಚ ಕೊಡಬೇಕಂತೆ. ಹೌದಾ? ಈ 25 ಲಕ್ಷ ಲಂಚ ಕೊಡ್ಲಿಕ್ಕೆ, ಓಕೆ, ಅದನ್ನಂತ ದುಡ್ಡು ಸೆಕೆಂಡ್ ವಿಷಯ. ಆದ್ರೆ ಯಾರೋ ಸ್ಟಾರ್ಟ್ ಮಾಡಿರ್ತಾರೆ ಲಂಚವನ್ನು ತೆಗೆದುಕೊಳ್ಳೋದು, ಎಲ್ಲೋ ವರ್ಷಾನುಗಟ್ಲೆ ಹಿಂದೆ. ಅಲ್ಲೇ ನಿಲ್ಲಿಸಿದ್ದಾದ್ರೆ ಇಷ್ಟುವರೆಗೆ ಬರ್ತಾ ಇದ್ದಿಲ್ಲ. ಐವತ್ಮಿ ಚರ್ಚ್. ಅಕ್ರಮವು ಬೀಜವಾಗಿದ್ದಾಗೆ ಸಾಯಿಸ್ಬಿಡ್ಬೇಕು, ದುಷ್ಟತನ ಬೀಜವಾಗಿದ್ದಾಗಲೇ ಸಾಯಿಸ್ಬಿಡ್ಬೇಕು. ಆಮೇಲೆ ಪಾಪವು ಬೆಳೀತಾ ಇದ್ದಂಗೆಲ್ಲ ಸಾಯಿಸ್ಬಿಡ್ಬೇಕು. ಅದ್ರ ಹೋಗಿ ಬೆಳೆದು ಫಲ ಕೊಯ್ಯವರೆಗೂ ಹೆಂಗೈತೆ ನೋಡೋಣ? ಇಲ್ಲ ಇಲ್ಲ ಇಲ್ಲ. ಐವತ್ಮಿ ಚರ್ಚ್. ನಮ್ಮ ಸಮಸ್ಯೆ ಏನು ಗೊತ್ತಾ? ಬೆಳೆಯೋವರೆಗೂ ನಾವು ಕಾಯ್ತೇವೆ. ಓಕೆ, ಅದು ನನ್ನ ಜವಾಬ್ದಾರಿ ಅಲ್ಲ, ನನ್ನ ಸಮಸ್ಯೆ ಅಲ್ಲಲ್ಲ ಅಂತ ನಾವೇನು ಮಾಡ್ಬಿಡ್ತೀವಿ? ಅದನ್ನು ಬಿಟ್ಕೊಂಡ್ಬಿಡ್ತೇವೆ. ಹೇಮೆ. ಐವತ್ಮಿ ಚರ್ಚ್. ಕುಟುಂಬಗಳು ಮುರಿಲಿಕ್ಕೆ ಕಾರಣ ಏನು ಗೊತ್ತಾ? ಒಂದು ಚಿಕ್ಕ ಬೇಜವಾಬ್ದಾರಿ. ಆಮೇಲೆ ಅಂತ ಹೇಳ್ತೀರಾ? ಅಂಗೀಕರಿಸ್ತೀರಾ? ಮದುವೆಗಳು ಮುರಿಲಿಕ್ಕೆ ಕಾರಣ ಏನು ಗೊತ್ತಾ? ಚಿಕ್ಕ ಬೇಜವಾಬ್ದಾರಿ. ಆಮೇಲೆ ಐವತ್ಮಿ ಚರ್ಚ್. ಸಮಾಜವು ಮುರಿಲಿಕ್ಕೆ, ಸಭೆಗಳು ಮುರಿಲಿಕ್ಕೆ ಕೇವಲ ಚಿಕ್ಕ ಬೇಜವಾಬ್ದಾರಿ. ಆಮೇನ್. ಅಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಿರ್ತಾರೆ, ಇದು ನನ್ನ ಕೆಲಸ ಅಲ್ಲ, ಬೇರೆಯವ್ರು ಯಾರು ಬಂದ್ರು ಸಹಾಯ ಮಾಡ್ತಾರೆ, ಬೇರೆಯವ್ರು ಯಾರು ಬಂದ್ರು ಕ್ಲೀನ್ ಮಾಡ್ತಾರೆ, ಬೇರೆಯವ್ರು ಯಾರು ಬಂದ್ರು ಅದನ್ನ ಬಗೆಹರಿಸ್ತಾರೆ ಅಂತಂದ. ನೀನೇನು ಮಾಡ್ತಾ ಇದೀಯ ಅನ್ನೋ ವಿಷಯ ದೇವರಲ್ಲಿ ಏನ್ ಮಾಡ್ತಾನೆ? ಪ್ರಶ್ನಿಸ್ತಾನೆ. ಆಮೇಲೆ ಹೇಳ್ತಾನೆ, ಯಾರೋ ಸತ್ತಿದ್ದಾನಂತಂದು ನಿನಗೆ ಸಂಬಂಧಪಟ್ಟಿಲ್ಲ ಅಂತ ಕುಂತ್ಕೋಬೇಡ, ನೀನು ತೆಗೆದುಕೊಳ್ಳೋದು. ಎಲ್ಲರೂ ಹೇಳ್ರಿ ಇಮಿಡಿಯೇಟ್ ಆಕ್ಷನ್. ಜೋರಾಗಿ, ಇಮಿಡಿಯೇಟ್ ಆಕ್ಷನ್. ಏಮೇ. ಎಷ್ಟು ಮಂದಿಗೆ ಇನ್ಫ್ಲೂಯೆನ್ಸ್ ದೇವರು ಕೊಟ್ಟಿದ್ದಾನೆ? ಎಲ್ಲರೂ ಇನ್ಫ್ಲೂಯೆನ್ಸ್ ಕೊಟ್ಟಿದ್ದಾನ? ಪ್ರಭಾವವನ್ನು ಬೀರುವಂತ ಒಂದು ಸಾಮರ್ಥ್ಯ ಕೊಟ್ಟಿದ್ದಾನ? ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ನಿನಗೆ ಪ್ಯೂನ್ ಕೆಲಸ ಕೊಟ್ಟಿರ್ಬೋದು ದೇವರು, ಒಂದು ಇನ್ಫ್ಲೂಯೆನ್ಸ್ ಆಯ್ತಾ ಕಚೇರಿಯಲ್ಲಿ, ಹೌದಾ? ಫಾರ್ ಎಕ್ಸಾಂಪಲ್, ಈ ಅಮ್ಮ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಳೆ ಇಲ್ಲಿ, ಓಕೆ. ನಾನು ಹಾಸ್ಪಿಟಲ್ದಾಗ ಹೋಗಿ ನಾನು ಪಾಸ್ಟರ್ ಆಗಿರಬಹುದು, ಹೌದಾ? ಅವರ ಸ್ನೇಹಿತನಾಗಿರ್ಬೋದು, ಕ್ಲೋಸ್ ಫ್ರೆಂಡ್ ಆಗಿರ್ಬೋದು. ಬಟ್ ನಾನು ಹೋಗಿ ಔಷಧಗಳನ್ನ ನನ್ನ ಕೈ ಹಾಕಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ನಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ ನನಗೆ, ಹೌದಾ? ಇಲ್ಲ.
ಬಟ್ ಆಯಮ್ಮಗೆ ನಾನು ಹೇಳ್ಬೋದು, ಸ್ವಲ್ಪ ನನಗೆ ಈ ಔಷಧಿಗಳು ಬೇಕು, ಕೊಡ್ತೀಯಾ ಅಂತಂದು. ಅದಕ್ಕೆ ಇನ್ಫ್ಲೂಯೆನ್ಸ್ ಇದೆ. ಆಮೇಲೆ DC ಆಫೀಸಲ್ಲಿ ನನ್ನ ಸ್ನೇಹಿತನ ಕೂತ್ಕೊಂಡಿದ್ರು ಕೂಡ ಆ ನನ್ನ ಸಭೆಗೆ ಬರುವ ಒಂದು ಸಭಿಕನು DC ಆಗಿದ್ದಾದ್ರೂ ಕೂಡ ಆ ಆಫೀಸಲ್ಲಿ ನನಗೆ ಯಾವ ಮಾತ್ರ ಕೂಡ ಇನ್ಫ್ಲೂಯೆನ್ಸ್ ಇಲ್ಲ. ಹೌದಾ? ಆತನಿಗಿರುವ ಇನ್ಫ್ಲುಯೆನ್ಸ್ ತನಗಿಲ್ಲ. ಅರ್ಥ ಆಗ್ತೇನೆ? ದೇವರು ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಇನ್ಫ್ಲುಯೆನ್ಸ್ ಕೊಟ್ಟಿದ್ದಾನೆ. ಮ್ಯಾಮ್ ಇನ್ಫ್ಲುಯೆನ್ಸ್ ಏನಾಗಿರ್ಬೋದು? ಚೇರ್ ಎತ್ತದು ಕೂಡ ಒಂದು ಇನ್ಫ್ಲುಯೆನ್ಸೇ. ಆಮೇಲೆ ಯಾರಾದರೂ ತಪ್ಪಾಗಿ ಮಾತಾಡ್ತಾ ಇದ್ದಾಗ ನೀನು ಜವಾಬ್ದಾರಿಯನ್ನು ತೆಗೆದುಕೊಂಡು ಬ್ರದರ್ ಹಿಂಗೆ ಮಾತಾಡಬಾರ್ದು ಅಂತ ಹೇಳೋದು ಕೂಡ ಇನ್ಫ್ಲುಯೆನ್ಸ್. ಅರ್ಥ ಆಗ್ತದೇನಾ? ಯಾರಾದರೂ ತಪ್ಪು ಮಾಡ್ತಾ ಇರುವಾಗ ನೀನು ಹೋಗಿ ಅದನ್ನು ಸರಿಪಡಿಸೋದು ಕೂಡ ಇನ್ಫ್ಲುಯೆನ್ಸ್. ಅಲ್ಲಲೂಯ. ನೀನು ಈ ರೀತಿಯಾಗಿ ಕುಳಿತುಕೋಬಾರ್ದು, ಅದು ನನಗೆ ಬೇಕಾಗಿಲ್ಲ, ಅವ್ರ ಜವಾಬ್ದಾರಿ ಅವರೇ ದೇವ್ರ ಲೆಕ್ಕಕ್ಕೆ ಕೊಡ್ತಾರೆ. ಇಲ್ಲ, ನಿನ್ನನ್ನು ಕೆಲವು ಸಂದರ್ಭದ ವೇಳೆ ಕೆಲವು ಸಮಯದಲ್ಲಿ ದೇವರಲ್ಲಿ ಇಟ್ಟು ಪರೀಕ್ಷಿಸ್ತಾ ಇದ್ದಾನೆ. ಅದಕ್ಕೆ ನೀನು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತೀಯೋ ಇಲ್ವಾ ಎಂಬುದಾಗಿ. ಲೆಕ್ಕ ಕೊಡ್ಲಿಕ್ಕೆ ಇಲ್ಲ ಅಂತಂದು ಜವಾಬ್ದಾರಿ ತೆಗೆದುಕೊಳ್ಳದೆ ಇರೋದು ತಪ್ಪು. ಆಮೇನ್ ಅಂತ ಹೇಳ್ತೀರಾ? 50 ಚರ್ಚ್ ನನ್ನ ಮನೆ ಮುಂದೆ ಇನ್ನೊಂದು ಮನೆ ಇತ್ತು. ಓಕೆ, ಆ ಮನೆ ಮುಂದೆ ಇರೋ ಕಾಂಪೌಂಡ್ ಚಿಕ್ಕದಿದೆ. ಅರ್ಥ ಆಯ್ತಾ? ಒಂದು ಚಿಕ್ಕ ಹುಡುಗ ಬಾಲ್ ಹೊಡ್ದಾನ ಆ ಕಡೆ ಅವ್ರ ಮನೆಯಲ್ಲಿ. ಅವನೇನು ಮಾಡಕತ್ತಾನೆ, ಗೋಡೆ ಎಗರಿ ತಗೊಳಕ್ಕೆ ಟ್ರೈ ಮಾಡ್ತಾನೆ. ಆ ಮನೆ ನಂದಲ್ಲ. ಅರ್ಥ ಆಯ್ತಾ? ಅಲ್ಲಿ ನಾನು ಜೀವನ ಮಾಡ್ತಾ ಇಲ್ಲ, ಕುಟುಂಬ ಕೂಡ ಇಲ್ಲ. ಬಟ್ ನಾನೇನು ಮಾಡ್ತೀರಿ, ಯಾಕಂದ್ರೆ ಆ ವಾತಾವರಣದಲ್ಲಿ ಆ ಪ್ರಾಂತದಲ್ಲಿ ನಾನು ಜೀವನ ಮಾಡ್ತಾ ಇದ್ದೇನೆ, ಅದು ನನ್ನ ನೇಬರ್ಹುಡ್ ಅಂತ ನಾನೇನು ಮಾಡ್ತೀನಿ, ಆ ಹುಡುಗ ಕಾಂಪೌಂಡ್ ಏರಿ ಬಾಲ್ ತೆಗೆದುಕೊಳ್ಳುವ ಸಮಯದಲ್ಲಿ ಗೆದರಿಸ್ತೇನೆ, ಕೇಳಿ ತಗ. ಅರ್ಥ ಆಯ್ತಾ? ಅವಾಗ ಏನ್ ಮಾಡ್ತಾನೆ, ಅವನು ಕಳ್ಳ ಆಗಂಗಿಲ್ಲ ಜೀವನದಾಗ, ಕೇಳಿ ತಗಂತ. ಎದಕ್ಕೆ? ಅಲ್ಲಿ ಒಂದು ನಿಲ್ಲಿಸ್ತೆ. 50 ಚರ್ಚ್ ನಿಮ್ಗೆ ಅರ್ಥ ಆಗ್ತದೆ ನಾನು ಏನು ಕಳಿಸ್ಕೊಡ್ತಾ ಇದ್ದೀನಿ ನಾನು. ಎಲ್ಲ ಪಕ್ಕದವ್ರು ನೋಡಿ ಹೇಳಿ, ನಿನಗೆ ಆದ ಇನ್ಫ್ಲೂಯೆನ್ಸ್ ಅನ್ನು ದೇವರು ಕೊಡ್ತಾ ಇದ್ದಾನೆ, ದೇವರು ಕೊಟ್ಟಿದ್ದಾನೆ. ಅಲ್ಲೂಯ. ಇವತ್ತು ಕಿಂಗ್ಡಮ್ ಪೀಪಲ್, ರಾಜ್ಯದ ವ್ಯಕ್ತಿಗಳು, ದೇ ಟೇಕ್ ರೆಸ್ಪಾನ್ಸಿಬಿಲಿಟಿ. ಇವತ್ತು ಅವ್ರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಯಾರಾದರೂ ತಪ್ಪು ನಿಂದೆಗಳನ್ನು ಹಾಕಿ ಬೇರೆಯವ್ರನ್ನ ಬಾಧಿಸ್ತಾ ಇರುವ ಸಮಯದಲ್ಲಿ ಅವಾಗ ನೀನು ಸುಮ್ಮನೆ ಇದ್ದು ನಗಂಗಿಲ್ಲ. ನೀನು ಹೋಗಿ ಹೇಳ್ತೀವಿ, ಪ್ಲೀಸ್ ಡೋಂಟ್ ಟಾಕ್ ದಿಸ್ ವೇ. ಅಲ್ಲೂಯ. ಯಾರಾದರೂ ಇನ್ನೊಬ್ಬರನ್ನ ಟೀಕೆ ಮಾಡ್ತಾ ಇರೋ ಸಮಯದಲ್ಲಿ ನೀನು ಅವ್ರ ಜೊತೆ ಕೂಡ ಕುಂತ್ಕೊಂಡು ಟೀಕೆ ಮಾಡೋದಿಲ್ಲ. ನೀನೇನು ಮಾಡ್ತೀವಿ, ಅವ್ರ ಬಾಯಿ ಮುಂದೆ ಹೋಗಿ ಬಾಯಿನ ಮುಚ್ಚಿ ಹೇಳ್ತೀವಿ, ದಿಸ್ ಇಸ್ ರಾಂಗ್. ದೇವ್ರ ಮಕ್ಕಳಿಗೆ ಮಾಡೋದಿಲ್ಲ. ಅಲ್ಲೆಲೂಯ. ಅರ್ಥ ಆಗ್ತೇನಾ? ಯಾರಾದರೂ ಬೇರೆ ಬೇರೆ ಸಭೆಗಳ ಕುರಿತಾಗಿ ಕೆಟ್ಟದಾಗಿ ಮಾತಾಡುವಾಗ ನೀನೇನು ಮಾಡ್ತೀವಿ, ಅದು ಸಭೆ ನಿಂದ ಆಗದೆ ಇರಬಹುದು, ನೀನೇನು ಮಾಡ್ತೀವಿ ಹೇಳಿ, ನೋ, ಸಭೆಗಳ ಕುರಿತಾಗಿ ಮಾತಾಡುವ ಅಧಿಕಾರ ನಿನಗೆ ಕೊಟ್ಟಿಲ್ಲ, ಬಾಯಿ ಮುಚ್ಕೋ. ದಟ್ಸ್ ರಾಂಗ್. ಅಲ್ಲೆಲೂಯ. ಯಾರಾದರೂ ಪಾಸ್ಟರ್ಗಳ ಬಗ್ಗೆ ಕೆಟ್ಟದಾಗಿ ಮಾತಾಡುವಾಗ ನೀನೇನು ಮಾಡಬೇಕು, ರಾಜ್ಯದ ವ್ಯಕ್ತಿಯಾಗಿ ನೋ, ಸಮಥಿಂಗ್ ಇಸ್ ರಾಂಗ್, ದಿಸ್ ಇಸ್ ನಾಟ್ ಹೌ ಯು ಟಾಕ್. ಅಲ್ಲೆಲೂಯ. ಆಮೆನ್ ಅಂತ ಹೇಳಿದೆ. ಅಲ್ಲೆಲೂಯ. ಆಮೆನ್. ಹೆಲ್ತಿ ಚರ್ಚ್, ಪ್ಲೀಸ್ ರೈಟ್ ದಿಸ್ ಡೌನ್. ಆರೋಗ್ಯವುಳ್ಳ ಸಭೆ ಕೇವಲ ಸಮಸ್ಯೆಗಳನ್ನು ಮಾತ್ರ ಕಂಡುಹಿಡಿಯುವುದಿಲ್ಲ, ಸೊಲ್ಯೂಷನ್ಸ್ ಕೂಡ ಕಂಡುಹಿಡಿಯುತ್ತದೆ. Can I hear an amen? A healthy church doesn't only find problems, but they will find solutions. Amen. ಅರ್ಥಮಾಯ್ತಾ ಒಂದ? ಓಕೆ. ನಿನ್ನ ಕುಟುಂಬದಲ್ಲಿ ಕೇವಲ ಸಮಸ್ಯೆಗಳನ್ನು ಹುಡುಕಬೇಡ, ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು. Are you with me, church? Are you with me, church? ನಿನ್ನ ಮನೆ ಸೋರ್ತಾ ಇದೆಯೋ, ನಿನ್ನ ಗಂಡನ ಹತ್ರ ಹೋಗಿ ಏನ್ ತೆಸ್ತೀವಿ, ಏನ್ ಕಟ್ತೀವಿ, ಏನ್ ಚೂಸ್ಕೊಂಡು ನಾವಿಲ್ಲೋ ಅದ್ರ ಮಾತಾಡಬೇಡ. ಹೌದಾ? ಹೋಗಿ MCL ತಗೊಂಡು ಬಾ. ನಿನ್ನ ಹತ್ರ 10 ರೂಪಾಯಿ ಆಯ್ತಾ, ಹೋಗಿ MCL ತಗೊಂಡು MCLನ ರೆಡಿ ಮಾಡಿ ಆ ರೂಫನ್ನು ಕ್ಲೋಸ್ ಮಾಡು, ಆ ಸೀಲಿಂಗ್ನ ಕ್ಲೋಸ್ ಮಾಡು. ಅದು ಹೇಳ್ತದೆ ನೀನು ಜವಾಬ್ದಾರಿ ಉಳ್ಳ ವ್ಯಕ್ತಿ ಆಗಿದೆಯಾ ಮನೆಯಲ್ಲಿ. Can I hear an amen?
ಕ್ಯಾನ್ ಐ ಹಿಯರ್ ಅನ್ ಆಮೆನ್? ನೀನು ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ, ಸಮಸ್ಯೆಗಳಿಗೆ ಉತ್ತರವನ್ನು ನೀಡುವಂತ ವ್ಯಕ್ತಿ ನೀನು ಆಗ್ತೀಯ. ಆಮೆನ್. ಇವತ್ತು ಯೇಸುವಿನ ನಾಮದಲ್ಲಿ ಒಂದು ಕೈ ಎತ್ತಿ. ಇವತ್ತು ನಾನು ಸಮಸ್ಯೆಗಳನ್ನು ಹುಡುಕುವುದಿಲ್ಲ. బళ్ళారిలో జాబ్స్ లేవు, బళ్ళారిలో జాబ్స్ లేవు, బళ్ళారిలో జాబ్స్ లేవు ఉండు. ఎందుకు నీవు నోడే అట్లుండదు. మరి బళ్ళారిలో జీవితం లేదు, జీవితం లేదు, ఫ్యూచర్ లేదు, ఫ్యూచర్ లేదు. నీకు ఉండదు, వేరే వాళ్ళకి అందరికి ఉంటుంది కానీ నీకు ఉండదు. ఎందుకు? యు ఆర్ ఓన్లీ ఫైండింగ్ ప్రాబ్లమ్స్ ఇన్ యువర్ సిటీ బట్ నాట్ సొల్యూషన్స్. కెన్ ఐ హియర్ ఎన్ ఆమెన్? హలో, కెన్ ఐ హియర్ ఎన్ ఆమెన్? ದಿಸ್ ಮಾರ್ನಿಂಗ್ ಐ ಪ್ರೇ, ದಿಸ್ ಈವ್ನಿಂಗ್ ನಾನು ಈ ಸಾಯಂಕಾಲ ವೇಳೆ ಪ್ರಾರ್ಥಿಸುತ್ತೇನೆ, ನಿನ್ನ ಮನಸ್ಥಿತಿ ಬದಲಾಗಲಿ, ನೀನು ನೋಡುವಂಥ ದೃಷ್ಟಿಕೋನ ಬದಲಾಗಲಿ. ಆಮೆನ್. ಇಲ್ಲ ಅಲ್ಲ, ಪ್ರಾಬ್ಲಮ್ಸ್ ಹುಡುಗೋದಲ್ಲ. ಎ ಹೆಲ್ತಿ ಚರ್ಚ್ ವಿಲ್ ಬಿಗಿನ್ ಟು ಫೈಂಡ್ ಸೊಲ್ಯೂಷನ್ಸ್. ಹೇ, there's something happening here, you know, that the wall is broken. Okay, let me do something about fixing it. Amen. Are you with me, church? You will not wait for the father to come and tell you. ಅರ್ಥ ಆಗ್ತಾಯಿನ? ಆ ಮನೆಯ ತಂದೆ ಬಂದು ನೀನು ಹೇಳೋ ಅವಶ್ಯಕತೆ ಇಲ್ಲ, ಕೇಳೋ ಅವಶ್ಯಕತೆ ಇಲ್ಲ, ಕೆಲಸ ಕೊಡುವ ಅವಶ್ಯಕತೆ ಇಲ್ಲ. ನಾನು ಹೇಳ್ದಲ್ಲ, ಸ್ಲೇವ್ಸ್ ದೇ ವೇಟ್ ಫಾರ್ ಟಾಸ್ಕ್ಸ್ ಬಟ್ ಸನ್ಸ್ ಟೇಕ್ ಅಪ್ ರೆಸ್ಪಾನ್ಸಿಬಿಲಿಟಿ. ದಟ್ ಈಸ್ ವಾಟ್ ಗಾಡ್ ಈಸ್ ಟೀಚಿಂಗ್. ದೇವರು ಇದೇ ತರ ಕಳಿಸ್ಕೊಡ್ತಾನೆ. ತಮ್ಮ ಸಂತೋಷ, ಇಸ್ರಾಯೇಲ್ ಬಿಟ್ಟು ಐಗುಪ್ತು ಬಿಟ್ಟು ನಿಮ್ಮನ್ನ ಕಾನಾನ್ ದೇಶಕ್ಕೆ ನಡೆಸಿದ್ದೆ. ನಿಮ್ಮ ಸ್ವಂತ ಊರಾಗೆ ಇದ್ದೀರಿ, ಸ್ವಂತ ದೇಶದಾಗ ಇದ್ದೀರಿ, ಚೆನ್ನಾಗಿ ಊಟ ಮಾಡಕತ್ತೀರಿ, ಚೆನ್ನಾಗಿ ಕುಡಿಕತ್ತೀರಿ. ಅವೆಲ್ಲವನ್ನು ಮಾಡ್ತಾ ಇದ್ದ ಸಮಯದಲ್ಲಿ ನಿನ್ನ ಜವಾಬ್ದಾರಿ ಮರ್ತೋಬೇಡ. ನಿನ್ನ ಮಗ ಅಲ್ಲಿರುವ ನಾಗರಿಕ ನೀನಾಗಿದೆಯಾ. ಆ ದೇಶದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಕೆನ್ ಐ ಹಿಯರ್ ಅನ್ ಆಮೆನ್? ಕೆನ್ ಐ ಹಿಯರ್ ಅನ್ ಆಮೆನ್? ಅರ್ಥ ಆಗ್ತದೇನಾ? ಕಮಾನ್, ಅರ್ಥ ಆಗ್ತದೇನಾ? ಇವತ್ತು ನೀನು ನಿನ್ನ ಪರಿಸರವನ್ನು ಹೇಗೆ ಶುದ್ಧಪಡಿಸಿಕೊಂಡು ಶುದ್ಧವಾಗಿ ಇಟ್ಕೊಳ್ತೀಯೋ ಅದು ನಿರ್ಧರಿಸ್ತದೆ ನೀನು ಎಷ್ಟು ಶುದ್ಧನಾಗಿ ಜೀವಿಸ್ತೀಯ ಎಂಬುದಾಗಿ. ಕೆನ್ ಐ ಹಿಯರ್ ಅನ್ ಆಮೆನ್? ನಿನ್ನ ಸಹವಾಸವನ್ನು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀಯೋ ಅದು ನಿರ್ಧರಿಸುತ್ತದೆ ನೀನು ಎಷ್ಟು ಶುದ್ಧನಾಗಿ ಜೀವಿಸ್ತೀಯ ಎಂಬುದಾಗಿ. ಆಮೆನ್. ಆರ್ ಯು ವಿತ್ ಮೀ ಚರ್ಚ್? ಮೊದಲನೇ ಅಂಶ, ಅನ್ಸಾಲ್ವ್ಡ್ ಮರ್ಡರ್. ಎಲ್ಲರೂ ಅನ್ಸಾಲ್ವ್ಡ್ ಮರ್ಡರ್. ಆರ್ ಯು ವಿತ್ ಮೀ ಚರ್ಚ್? ಸೆಕೆಂಡ್, ವಿಮೆನ್ ರೈಟ್ಸ್. ಸ್ತ್ರೀಯರೆಲ್ಲರೂ ಕೂಡ ಆಮೆನ್ ಅಂತ ಹೇಳ್ರಿ. ಆಗಿನ ಕಾಲದಲ್ಲಿ, ಆಗಿನ ಸಮಯಕ್ಕೆ ಬೇರೆ ಬೇರೆ ದೇಶಗಳಲ್ಲಿ, ಅದು ಏದೋಮಿನ ದೇಶ ಆಗಿರ್ಬೋದು, ಅಸಿರಿಯ ದೇಶವಾಗಿರ್ಬೋದು, ಬೆಬಲೋನಿನ ಸಾಮ್ರಾಜ್ಯವಾಗಿರ್ಬೋದು, ಬೇರೆ ಬೇರೆ ಸಾಮ್ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಹೆಣ್ಣು ಮಕ್ಕಳನ್ನು ಏನು ಮಾಡ್ತಾ ಇದ್ರು ಅಂತಂದ್ರೆ ಅವ್ರು ಒತ್ತಡ ಪಡಿಸ್ತಾ ಇದ್ರು, ಬಲಾತ್ಕಾರವಾಗಿ ಅವ್ರನ್ನ ಹಿಂಸಿಸ್ತಾ ಇದ್ರು. ಆಮೆನ್. ಸೊ ಇಲ್ಲಿ ದೇವ್ರು ಏನು ಹೇಳ್ಕೊಡ್ತಾ ಇದ್ದಾನೆ ಗೊತ್ತಾ? ನಿಮ್ಮ ದೇಶಕ್ಕೆ ಬಂದರೆ, ನಿಮ್ಮ ಮನೆಗೆ ಬಂದರೆ, ನಿಮ್ಮ ಕುಟುಂಬಕ್ಕೆ ಬಂದರೆ, ನಿಮ್ಮ ಜೀವಿತಕ್ಕೆ ಬಂದರೆ ಆ ನಡವಳಿಕೆ ನೀವು ನಡ್ಕೊಳ್ಳಬಾರ್ದು, ಆ ಪದ್ಧತಿಗಳನ್ನು ನೀವು ಆಚರಿಸಬಾರ್ದು. ಹಲ್ಲೆಲೂಯಾ. ಅರ್ಥ ಆಗ್ತೇನಾ? ಜೋರಾಗಿ ಹೇಳ್ರಿ, ಅರ್ಥ ಆಗ್ತೇನಾ? ಐ ಯು ವಿತ್ ಮೀ ಚರ್ಚ್? ಅದು ವಿಧವೆಯರಾಗಿರ್ಬೋದು, ಅನಾಥರಾಗಿರ್ಬೋದು, ಕೆಲಸ ಮಾಡುವವರಾಗಿರ್ಬೋದು, ಇತರ ದೇಶದಿಂದ ಬಂದು ಕೆಲಸ ಮಾಡುವಂಥ ಫಾರಿನರ್ಸ್ ಆಗಿರ್ಬೋದು. ಆಮೇಲೆ ಇವತ್ತು ನೀವು ದಾಸರಿಂದ ಮಾಲೀಕರಾಗಿದ್ದೀರಾ ಅಂತ ಒಂದು ಕಾರಣಕ್ಕೆ ನಿಮ್ಮಕ್ಕೆ ಕೊಟ್ಟಿರುವ ಅಧಿಕಾರವನ್ನು ದುರುಪಯೋಗಿಸಬೇಡ್ರಿ ಸ್ತ್ರೀಯರ ಮೇಲೆ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಆಮೇಲೆ ದೇವ್ರು ಏನು ಹೇಳ್ಕೊಡ್ತಾನೆ ಗೊತ್ತಾ? ನಿಮಗೆ ಕೊಟ್ಟಿರುವ ಅಧಿಕಾರವನ್ನು ನೀವೇನು ಎದಕ್ಕೆ ಉಪಯೋಗಿಸ್ಬೇಕು? ಸ್ತ್ರೀಯರನ್ನು ಕಾಪಾಡಲಿಕ್ಕೆ, ಅನಾಥರನ್ನು ಕಾಪಾಡಲಿಕ್ಕೆ, ಅನಾಥರಿಗೆ ನೀವು ಅಂಡವಾಗಿ ನಿಲ್ಲಬೇಕೆಂಬುದಾಗಿ ನಿಮಗೆ ಅಧಿಕಾರವನ್ನು ನೀಡಿದ್ದೇನೆ, ಮರ್ತೋಗ್ಬೇಡ ಅಂತ ಹೇಳ್ತಾನೆ ದೇವ್ರು. ಅಲ್ಲಲ್ಲಿ ನೋಡ್ರಿ, ದೇವ್ರು ಎಷ್ಟು ಡಿಟೇಲ್ ಆಗಿ ಸ್ತ್ರೀಯರು ಏನು ವೀಕರ್ ವೆಸಲ್ಸ್ ಬಿಟ್ಬಿಡು, ಇಲ್ಲ ಇಲ್ಲ ಇಲ್ಲ, ಯಾರೋ ಸತ್ತೋಗ್ಬಿಟ್ರೆ ಎದಕ್ಕೆ ನಿಮ್ಗೆ ಅದಕ್ಕೆ ತಲೆ ಕೆಡಿಸ್ಕೊಂತೀರಿ, ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದನ್ನು ಕೂಡ ಡಿಟೇಲ್ ಆಗಿ ತೆಗೆದುಕೊಳ್ತಾರೆ. ಅಲ್ಲೆಲ್ಲೂಯಾ. ಐ ವಿತ್ ಮೀ ಚರ್ಚ್? ಒಂದು ಸತ್ತೋಗಿರುವ ಹೆಣವನ್ನೇ ದೇವರು ಅಷ್ಟು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರೋದಾದ್ರೆ ಇವತ್ತು ಜೀವಿಸ್ತಾ ಇರುವ ನಿನ್ನ ಜೀವಿತವನ್ನು ಇನ್ನೆಷ್ಟು ಹೆಚ್ಚಾಗಿ ಲೆಕ್ಕಕ್ಕೆ ತೆಗೆದುಕೊಳ್ತಾನೆ. ನಿನ್ನ ಮಕ್ಕಳನ್ನ ಎಷ್ಟು ಹೆಚ್ಚಾಗಿ ಲೆಕ್ಕಕ್ಕೆ ತೆಗೆದುಕೊಳ್ತಾನೆ. ಇವತ್ತು ನೀನು ಅಂದ್ಕೊಳ್ಳಬಾರ್ದು, ನಾನೇನೋ ಅಯ್ಯೋ ನನ್ನ ಗಂಡ ನನ್ನ ಪ್ರೀತಿಸ್ತಾ ಇಲ್ಲ, ನನ್ನ ಹೆಂಡತಿ ನನ್ನ ಕಾಳಜಿ ವಹಿಸ್ತಾ ಇಲ್ಲ, ಅಯ್ಯೋ ನನಗೆ ಯಾರು ಇಲ್ಲ, ಎಲ್ಲೋ ಅಯ್ಯೋ ನಾನು ವಿಧವೆ, ನಾನು ಅದು ಇದು ಅನ್ನೋ ಒಂದು
ಆಲೋಚನೆ ಸಾತಾನ್ ನಿನ್ನಲ್ಲಿ ತುಂಬಿಸ್ತಾ ಇರ್ಬೋದು. ಇವತ್ತು ನೀನು ಹೇಳಬೇಕು, ನನ್ನ ಮೇಲೆ ಒಂದು ತಂದೆ ಇದ್ದಾನೆ, ನನ್ನ ಜೀವಿತದ ಮೇಲೆ ಒಂದು ಯಜಮಾನನಿದ್ದಾನೆ, ನನ್ನ ಜೀವಿತದ ಮೇಲೆ ಒಂದು ಅಧಿಕಾರವಿದೆ, ಅಧಿಕಾರವು ನನ್ನನ್ನು ಕಾಪಾಡ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಆರ್ ಯು ವಿತ್ ಮೀ ಚರ್ಚ್? ಅರ್ಥ ಆಗ್ತದೆ ನಾ ಚರ್ಚ್ ಸಭೆ? ಇವತ್ತು ದೇವರು ನಿನ್ನನ್ನು ಒಂದು ಇನ್ಫ್ಲೂಯೆನ್ಸ್ ಕೊಟ್ಟಿದ್ದಾನೆ, ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಅಧಿಕಾರವನ್ನು ದುರುಪಯೋಗಿಸಬೇಡ. ಆಮೆನ್. ಅರ್ಥ ಆಗ್ತೇನಾ? ಅನೇಕ ಸಲ ದೇವರು ಈ ಮೈಕ್ ಕೆಲವರಿಗೆ ಕೊಡ್ತಾನೆ, ಈ ಸ್ಟೇಜ್ ಮೇಲೆ ಕೊಟ್ಟು ಟೆಸ್ಟ್ ಮಾಡ್ತಾನೆ, ಈ ಅಧಿಕಾರವನ್ನು ಇವನು ಹೆಂಗೆ ಉಪಯೋಗಿಸ್ತಾನೆ ಎಂಬುದಾಗಿ. ಆಮೆನ್. ಆ ಪೊಸಿಷನ್ ಹೇಗೆ ಕಾಪಾಡಿಕೊಳ್ತಾನೆ. ಹಲ್ಲೆಲೂಯಾ. ಆ ಪೊಸಿಷನ್ ಇನ್ನ ಅವನು ತಗ್ಗಿಸಿಕೊಳ್ಳಲಿಕ್ಕೆ ಮಾಡ್ತದೋ ಇನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಮಾಡ್ಕೊಳ್ತಾನ ಅವನು ಅಂತದ್ದು. ಐ ವಿತ್ ಮೀ ಚರ್ಚ್? ಐ ವಿತ್ ಮೀ ಚರ್ಚ್? ಇವತ್ತು ದೇವರು ನಿನಗೆ ಒಂದು ವೇಳೆ ಅಧಿಕಾರ ಕೊಟ್ಟಿರೋದಾದ್ರೆ, ಮನೆಯಲ್ಲಿ ಅಧಿಕಾರವಾಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಆಫೀಸಲ್ಲಿ ಒಂದು ಅಧಿಕಾರಿ ಆಗಿರ್ಬೋದು, ಒಂದು ಕಚೇರಿಯಲ್ಲಿ ನೀನು ಅಧಿಕಾರವಾಗಿರ್ಬೋದು, ಸಭೆಯಲ್ಲಿ ಒಂದು ಅಧಿಕಾರಿ ಆಗಿರ್ಬೋದು. ಓಕೆ, ಒಂದು ಅಧಿಕಾರ ಎಂಬುವ ಸ್ಥಾನವನ್ನು ಕೊಟ್ಟಿದ್ದ ಕೂಡಲೇ ನಿನಗೆ ಕೊಂಬುಗಳು ಬರಬಾರ್ದಂತ ದೇವರು ಹೇಳಕತ್ತಾನೆ. ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಈ ಹೆಣ್ಣು ಮಕ್ಕಳನ್ನು ಮರ್ಯಾದೆಯಾಗಿ ನೀನು ಟ್ರೀಟ್ ಮಾಡಬೇಕೆಂಬುವ ವಿಷಯವನ್ನು ದೇವರು ಇಲ್ಲಿ ಕಳಿಸ್ಕೊಡ್ತಾನೆ. ಓಕೆ, ಮನೆಗೆ ಹೋದ್ರೆ 10ನೇ ವಚನದಿಂದ 14ನೇ ವಚನ. ಆಮೇನ್. ಓಕೆ, ನೆಕ್ಸ್ಟ್ ಇನ್ಹೆರಿಟೆನ್ಸ್. ಎಲ್ಲ ಹೇಳ್ರಿ ಸ್ವಾಸ್ಥ್ಯ. ಓಕೆ, ಹಕ್ಕುಗಳು, ಹೌದಾ? ಆಸ್ತಿಯ ಹಕ್ಕು. ಓಕೆ, ಆಗಿನ ಕಾಲದಲ್ಲಿ ಒಬ್ಬೊಬ್ಬ ಪುರುಷನಿಗೆ 2-3 ಹೆಂಡತಿಗಳಿದ್ರು. ಓಕೆ ಓಕೆ, ಆ ಸಮಯದಲ್ಲಿ ದೇವ್ರು ಏನಾಗತ್ತಾನ ಗೊತ್ತಾ? ನೀನು ಫೇವ್ರೆಟಿಸಮ್ ತೋರ್ಸಕ್ ಹೋಗ್ಬೇಡ. ಎಲ್ಲ ಫೇವ್ರೆಟಿಸಮ್ ತೋರ್ಸಕ್ಕೆ ಇನ್ ಕನ್ನಡದಲ್ಲಿ ಏನ ಸರ್? ಪಕ್ಷಪಾತಿ ಆಗಬಾರ್ದು. ಎಲ್ಲ ಪಕ್ಷಪಾತಿ. ಓಕೆ, ಪಕ್ಷಪಾತಿ ಆಗಬಾರದು ಎಂಬುದಾಗಿ ಹೇಳಕತ್ತಾನೆ. ಏನು? ಅಲ್ಲಿ ತಂದೆ 2ನೇ ಹೆಂಡತಿಯ ಮಗನಿಗೆ ಬಹಳ ಇಷ್ಟಪಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಓಕೆ, 2ನೇ ಹೆಂಡತಿಯ 2ನೇ ಮಗನನ್ನು ಬಹಳ ಇಷ್ಟಪಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಬಟ್ ದೇವ್ರು ಹೇಳಕತ್ತಾನ ಗೊತ್ತಾ? ನಿನ್ನ ಆಸ್ತಿ ಅವನಿಗೆ ಹೋಗ್ಬಾರ್ದು, ನಿನ್ನ ಆಸ್ತಿ ಪ್ರಥಮ ಮಗನಿಗೆ ಹೋಗಬೇಕು. ಅರ್ಥ ಆಗ್ತದೇನಾ? ನಿನ್ನ ಮೊದಲನೇ ಹೆಂಡತಿಯ ಮೊದಲನೇ ಮಗಕ್ಕೆ ಮಾತ್ರ ಹೋಗಬೇಕು. ಅರ್ಥ ಆಗ್ತದನಾ? ಅರ್ಥ ಆಗ್ತದೇನಾ? ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೊಳ್ಬೇಕು. ಎದಕ್ಕಪ್ಪ ಧರ್ಮೋಪದೇಶ ಕಾಂಡ, ಯಾಜಕ ಕಾಂಡ, ಇದು ವಿಮೋಚನಾ ಕಾಂಡದಲ್ಲಿ ಏನು ಇಷ್ಟು ರೂಲ್ಸು? ಇಷ್ಟು ರೂಲ್ಸ್ ಕೊಟ್ಟಿರೋದು ಎದಕ್ಕಂತಂದ್ರೆ ನಿನ್ನ ಜೀವನವು ಸರಿಯಾಗಿ ಜೀವಿಸ್ಬೇಕನ್ನಲಿಕ್ಕೆ, ನಿನ್ನ ಜೀವಿತವನ್ನು ಭದ್ರಪಡಿಸ್ಲಿಕ್ಕೆ. ಹಲ್ಲೆಲೂಯಾ. ಆತ್ಮಿಕವಾಗಿ ಕಾಳಜಿ ವಹಿಸುವಂತ ದೇವರು ನಿನ್ನ ಊಟದ ಬಗ್ಗೆ ಎದಕ್ಕೆ ಮಾತಾಡಬೇಕು? ಹೌದಾ? ನೀನು ಆತ್ಮೀಯ ಜೀವಿ ಅಲ್ಲ, ನೀನು ಆತ್ಮಜೀವಿ, ಹೌದಾ ಇಲ್ರಿ? ಹೌದಾ? ಬಟ್ ಎದಕ್ಕೆ ಈ ಮಾಂಸ ತಿನ್ನಬೇಕು, ಈ ಪ್ರಾಣಿಗಳನ್ನು ತಿನ್ನಬೇಕು, ಈ ಪ್ರಾಣಿಗಳನ್ನು ತಿನ್ನಬಾರ್ದು, ಇವತ್ತೇ ತಿನ್ನಬೇಕು, ನಾಳೆ ತಿನ್ನಬಾರ್ದು, ಈ ರೀತಿಯಾಗಿ ಬಟ್ಟೆ ಹಾಕಬೇಕು, ಎದಕ್ಕೆ ಆ ರೀತಿಯಾಗಿ ಬಟ್ಟೆ? ನೋಡ್ರಿ, ದೇವ್ರು ಎಲ್ಲದರಲ್ಲಿ ಕೂಡ ಕಾಳಜಿ ವಹಿಸ್ತಾರೆ. ಕ್ಯಾನ್ ಐ ಹಿಯರ್ ಎ ನೇಮ್? ಕ್ಯಾನ್ ಐ ಹಿಯರ್ ಎ ನೇಮ್? ಅರ್ಥ ಆಗ್ತದೇನಾ? ಇವತ್ತು ನನ್ನ ಮಗನು ಅರ್ಧೋಗಿರೋ ಬಟ್ಟೆ ಹಾಕೊಂಡ್ರೆ ನನಗೆ ಅವಮಾನ, ಅವನಿಗಲ್ಲ, ತಂದೆಯಾಗಿ. ಆಮೇನ್. ಅದು ನನ್ನ ಮರ್ಯಾದೆಯ ಪ್ರಶ್ನೆ. ಅದಕ್ಕೋಸ್ಕರ ದೇವರು ಇವೆಲ್ಲವನ್ನು ಕೂಡ ತಿಳಿಸಿಕೊಡ್ತಾನೆ ಆತನ ಪ್ರಜೆಗಳಿಗೆ, ಆತನ ಮಕ್ಕಳಿಗೆ. ನಿನ್ನ ದೇಶದಕ್ಕೆ ಹೋಗಿದ ಕೂಡಲೇ, ಸ್ವಂತ ದೇಶ ನಿನಗೆ ನೀಡಿದ ಕೂಡಲೇ, ಸ್ವಂತ ಮನೆ ನೀಡಿದ ಕೂಡಲೇ ಇವನ್ನೆಲ್ಲ ಕೂಡ ಪಾಲಿಸಬೇಕಾಗಿರ್ತದೆ, ಇವೆಲ್ಲವೂ ಕೂಡ ಕಾಳಜಿ ವಹಿಸಬೇಕಾಗಿರ್ತದೆ. ಆಮೆನ್. ಎಲ್ಲರೂ ಇನ್ಹೆರಿಟೆನ್ಸ್ should only go to the first born. Amen. ಎದಕ್ಕೆ ಮನೆಗಳು ಮುರಿತಾ ಇದ್ದಾವೆ? ಎದಕ್ಕೆ ಚರ್ಚ್ಗಳು ಮುರಿತವೆ? ಎದಕ್ಕೆ ಕೆಲಸದ ಕಚೇರಿಗಳು ಮುರಿತವೆ? ಎದಕ್ಕೆ ಅಲ್ಲಿ ನೋವು ಜಾಸ್ತಿ ಕಾಣ್ತದೆ ಅಂತಂದ್ರೆ ಫೇವ್ರೆಟಿಸಮ್ ಜಾಸ್ತಿ ಇರ್ತದೆ. ಹೌದಾ? ಎಷ್ಟು ಮಂದಿಗೆ ನಿಮ್ಮ ಆಫೀಸಲ್ಲಿ ಫೇವ್ರೆಟಿಸಮ್ ನೋಡ್ತಾರೆ ನಿಮ್ಮ ಬಾಸ್? ಹೌದಾ? ಹೌದಾ? ನೀನು ಕಷ್ಟ ಬೀಳ್ತಿರ್ತಿ, ಬಟ್ ಫೇವ್ರೆಟಿಸಮ್ ಬೇರೆಯವ್ರು ತೋರಿಸ್ತಿರ್ತಾರೆ. ದೇವ್ರು ಹೇಳಕತ್ತ, ನಿನ್ನ ವಿಷಯಕ್ಕೆ ಬಂದಾಗ ಅದಾಗಬಾರ್ದು. ಹಲ್ಲೆಲೂಯಾ. ಆರ್ ಯು ವಿತ್ ಮೀ ಚರ್ಚ್?
ನಿನ್ನ ಕುಟುಂಬದ ವಿಷಯಕ್ಕೆ ಬಂದಾಗ ಅದು ಆಗಬಾರ್ದು, ನಿನ್ನ ಸಭೆಯ ವಿಷಯಕ್ಕೆ ಬಂದಾಗ ಅದು ಆಗಬಾರ್ದು. ಆಮೇಲೆ ನಿನ್ನ ಕಚೇರಿಯ ವಿಷಯಕ್ಕೆ, ನಿನ್ನ ಕುಟುಂಬ, ನಿನ್ನ ಸಂಸ್ಥೆ ವಿಷಯಕ್ಕೆ ಬಂದಾಗ ಫೇವರಿಟಿಸಮ್ ತೋರಿಸೋದಲ್ಲ, ಅಲ್ಲಿ ನ್ಯಾಯ ತೋರಿಸ್ಬೇಕು. ಆಮೇಲೆ ಅಂತ ಹೇಳ್ತೀರಾ? ಆರ್ ಯು ವಿತ್ ಮೀ? ಆರ್ ಯು ವಿತ್ ಮೀ? ಜೋರಾಗಿ ಹೇಳ್ರಿ, ಆರ್ ಯು ವಿತ್ ಮೀ? ಆಮೆನ್. ಸೊ ಇವತ್ತು ನಿನಗೆ ಈ ಪರ್ಸನಲ್ ಪ್ರಿಫರೆನ್ಸ್, ಎಲ್ಲ ಹೇಳ್ರಿ ಪರ್ಸನಲ್ ಪ್ರಿಫರೆನ್ಸಸ್, ಜೋರಾಗಿ ಹೇಳ್ರಿ ಪರ್ಸನಲ್ ಪ್ರಿಫರೆನ್ಸಸ್. ಗಾಡ್ ಡಸಂಟ್ ಲೈಕ್ ಇಟ್. ಗಾಡ್ ಡಸಂಟ್ ಲೈಕ್ ಇಟ್. ಕೆನೆತ್ ಚೆನ್ನಾಗಿದೆ, ನನ್ನ ಸ್ಮಾರ್ಟ್ ಇದನ್ನ, ಇವನಿಗೆ ಭಾಳ ಪ್ರೀತಿಸ್ತೀನಿ, ಇಲ್ಲ. ಹಲೋ, ಇವನ್ನೇ ಭಾಳ ನಾನು ಕಾಳಜಿ ವಹಿಸ್ತೀನಿ, ಇಲ್ಲ. ಇವನಿಗೆ ನಾನು ಆಸ್ತಿ ಬರೆದು ಕೊಡ್ತೀನಿ, ಇಲ್ಲ. ಆಮೆನ್. ಐ ವಿತ್ ಮೀ ಚರ್ಚ್? ಇವತ್ತು ನಿನ್ನಲ್ಲಿ ಆ ಸ್ವಭಾವವನ್ನು ನೀನು ಬೆಳೆಸ್ಕೊಳ್ಳಿರೋದಾದ್ರೆ, ಫೇವರೆಟಿಸಮ್, ಪಾರ್ಶಿಯಾಲಿಟಿ, ಒಬ್ಬರನ್ನ ಒಂದು ರೀತಿಯಲ್ಲಿ ನೋಡೋದು, ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ, ಒಬ್ಬರನ್ನ ಒಂದು ರೀತಿ ಬಗ್ಗೆ ಒಬ್ಬರ ಬಗ್ಗೆ ಒಂದು ರೀತಿ, ಇನ್ನೊಬ್ಬರ ಬಗ್ಗೆ ಇನ್ನೊಂದು ರೀತಿಯಲ್ಲಿ ಮಾತಾಡುವುದಾದ್ರೆ, ಓಕೆ, ಅವ್ರು ಯಥಾರ್ಥವುಳ್ಳವರಾಗಿ ಜೀವಿಸ್ತಾ ಇರುವ ಈ ಸಮಯದಲ್ಲಿ ನಿನ್ನಂಥ ರೀತಿಯಲ್ಲಿ ಮಾತಾಡಿದ್ದಾದ್ರೆ ನೀನು ಪಶ್ಚಾತ್ತಾಪ ಪಡಬೇಕಾಗಿರ್ತದೆ. ಆಮೇನ್. ನಾಲ್ಕನೇದು, ಎಲ್ಲರೂ ನಾಲ್ಕನೇದು, ರೆಬೆಲಿಯಸ್ ಸನ್. ಜೋರಾಗಿ ಹೇಳ್ರಿ, ರೆಬೆಲಿಯಸ್ ಸನ್. ಐ ವಿತ್ ಮೀ? ಭಯಂಕರ. ನಾನು ವಾಕ್ಯ ಕೇಳ್ತಾ ಇದ್ದೆ, ಮೊನ್ನೆ ಒಂದು ಬುಕ್ ಓದ್ತಾ ಇರುವ ಸಮಯದಲ್ಲಿ ಯಹೂದ್ಯ ಸಂಪ್ರದಾಯದ ಪ್ರಕಾರ, ಬೇಸ್ ಕೇಳಿ, ತಂದೆಗೆ ಅಧಿಕಾರ ಇರ್ತದೆ, ಅವನ ಮಗನ ಸಾಯಿಸೋ ಕೂಡ ಅಧಿಕಾರ ಇರ್ತದಂತೆ. ಏನ? ಅವ್ರ ಸ್ವಂತ ಮಗನನ್ನು ಸಾಯಿಸುವ ಅಧಿಕಾರ ತಂದೆಗೆ ಇರ್ತದಂತೆ. ಯಾರಿಗೆ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಹಲೋ, ಅದಕ್ಕೋಸ್ಕರ ತಂದೆಯಾದ ದೇವರು ತನ್ನ ಸ್ವಂತ ಮಗನನ್ನು ಸಾಯಿಸ್ಲಿಕ್ಕೆ ಕೂಡ ಮುಂದಕ್ಕೆ ಹೋದ. ಯಾರಿಗೋಸ್ಕರ? ನನಗೋಸ್ಕರ. ಐ ವಿತ್ ಮೀ? ಸೊ ಬೈಬಲ್ ನೀವು ಓದುವಾಗ ಯಹೂದ್ಯ ಸಂಪ್ರದಾಯದ ಪ್ರಕಾರವಾಗಿ ನೀನು ಓದಬೇಕು ಒಂದೊಂದ್ಸಲ. ಆಮೆನ್. ಎದಕ್ಕೆ ದೇವರು ಹಿಂಗೆ ಮಾಡ್ದ, ಎದಕ್ಕೆ ದೇವರು ಈ ರೀತಿಯಾಗಿ ವ್ಯವಹರಿಸ್ದ ಅಂತ ಅನ್ನೋದು. ಯಾಕಂತಂದ್ರೆ ಬೈಬಲ್ ಇಸ್ ರಿಟನ್ ಫ್ರಮ್ ಅ ಜೂವಿಶ್ ಪರ್ಸ್ಪೆಕ್ಟಿವ್. ಆಮೆನ್. ಫ್ರಮ್ ಅ ಕವನೆಂಟಲ್ ಪರ್ಸ್ಪೆಕ್ಟಿವ್. ಓಕೆ, ಫ್ರಮ್ ಅ ಮೊಸಾಯಿಕ್ ಪರ್ಸ್ಪೆಕ್ಟಿವ್, ಅಂದ್ರೆ ಮೋಶೆಯ ದೃಷ್ಟಿಕೋನದಿಂದ ದೇವರು ಬರೆದಿದ್ದಾನೆ. ಫ್ರಮ್ ಎವನ್ಸ್ ಪರ್ಸ್ಪೆಕ್ಟಿವ್. ಅರ್ಥ ಆಯ್ತಾ? ಅದಕ್ಕೋಸ್ಕರ ದೇವರ ಕುಟುಂಬದಲ್ಲಿ ದತ್ತ ಮಕ್ಕಳಿಗೆ ಬಹಳ ಅಧಿಕಾರ ಐತೆ ಅಂತ, ಸ್ವಂತ ಮಕ್ಕಳಿಗಿಂತ, ಯಹೂದ್ಯ ಸಂಪ್ರದಾಯದ ಪ್ರಕಾರವಾಗಿ. ಐ ವಿತ್ ಮೀ ಚರ್ಚ್? ಈ ರೆಬೆಲಿಯಸ್ ಸಣ್ಣ ಕುರಿತಾಗಿ ಎದಕ್ಕೆ ಮಾತಾಡಕತ್ತಾನ? ಅವನ ಮಗನೇ ಅಲ್ಲ ಪಾಪ, ಅವನು ಹುಚ್ಚ. ಇಲ್ಲ, ನೀವು ಹೋಗಿ ಓದ್ರಿ, ಅದೇ ದೃಷ್ಟಿ, ಅದೇ ಧರ್ಮ, ಅದೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಗೊತ್ತಾ? ನಿನಗೊಂದು ಮಗನೇ ಇರುವುದಾದ್ರೆ, ಎಲ್ಲರೂ ಒಂದು ಮಗನ ಇರುವುದಾದ್ರೆ, ಈ ಮಗನು ತಿರುಗಿ ಬೀಳ್ತಾನೆ. ಎಲ್ಲರೂ ತಿರುಗಿ ಬೀಳ್ತಾ ಇದ್ದಿದ್ದಾದ್ರೆ, ಓಕೆ, ತಿರುಗಿ ಬೀಳುವ ಮಗನ ಬಗ್ಗೆ ಮಾತಾಡ್ತೇನೆ. ಓಕೆ, ಈ ತಿರುಗಿ ಬೀಳುವ ಸ್ವಭಾವ ಹೇಗೆ ಬೆಳೀತದೆ ಅಂತಂದ್ರೆ, ಅವಿಧೇಯತೆ ಬೆಳೆದಂಗೆಲ್ಲ ತಿರುಗಿ ಬೀಳುವ ಸ್ವಭಾವ ಬೆಳೀತದಂತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಮಗನಿಗೆ ನಾನು ಏನದು ಡ್ರೆಸ್ ಸರಿಯಾಗಿ ಹಾಕೋ ಅಂತ ಹೇಳ್ತೀನಿ ಅನ್ಕೋ. ಓಕೆ, ಅವ್ನು ಬೆಳೀತಾ ಇದ್ದಂಗೆ ಅವನು ಕೇಳ್ತಾ ಇಲ್ಲ ಅದನ್ನು. ಫಸ್ಟ್ ಟೈಮ್ ಕೇಳಿಲ್ಲ, ಓಕೆ. ಸೆಕೆಂಡ್ ಟೈಮ್ ಕೇಳಿಲ್ಲ, ಥರ್ಡ್ ಟೈಮ್ ಕೇಳಿಲ್ಲ. ಒಂದು ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ನನ್ನ ಮಗನಲ್ಲಿ. ಹೌದಾ? ಇದೇನು ಪ್ಯಾಟರ್ನ್? ಅವಿಧೇಯತೆಯ ಪ್ಯಾಟರ್ನ್. ಆಮೇಲೆ ಇದೇನು ಪ್ಯಾಟರ್ನ್? ತಿರುಗಿ ಬೀಳುವಂಥ ಸ್ವಭಾವದ ಪ್ಯಾಟರ್ನ್. ಆಮೇಲೆ ತಿರುಗಿ ಬೀಳುವ ಸ್ವಭಾವ ಅಕಸ್ಮಿತವಾಗಿ ಬರಂಗಿಲ್ಲ ಯಾರಲ್ಲಿ ಕೂಡ, ಅದು ಬೆಳೆಸ್ಕೊಳ್ಳಿದ್ರೆ ಮಾತ್ರನೇ ಬರ್ತದೆ. ಐ ವಿತ್ ಮೀ ಚರ್ಚ್? Can I hear an amen? A rebellious spirit, it doesn't come automatically into you. It starts with disobedience. Okay? ಅವಿಧೇಯತೆಯನ್ನು ತೋರಿಸುವುದರ ಮೂಲಕ. ಅದಕ್ಕೋಸ್ಕರ ನೀನು ವಿಧೇಯತೆಯ ವಿಷಯಕ್ಕೆ ಬಂದಾಗ ನೀನೇನು ಮಾಡಬೇಕು? ತೋರಿಸ್ಲಿಕ್ಕೆ ಮುಂದುವರಿಬೇಕು. ಅದು ಕಷ್ಟವಾದರೂ ಕೂಡ. ಎದಕ್ಕಂತಂದ್ರೆ ಅದರ ಮೂಲಕ ನೀನೇನು ಮಾಡ್ತೀಯ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ತಿರುಗಿ ಬೀಳುವಂತಹ ಆತ್ಮಕ್ಕೆ ಸ್ಥಳವನ್ನು ನೀಡಬಹುದು. ಒಂದು ಸಮಯ ಬರ್ತದೆ ನಿನ್ನ ಜೀವಿತದಲ್ಲಿ, ಒಂದು 5 ತಿಂಗಳಾದ್ಮೇಲೆ, ಒಂದು 5 ವರ್ಷ ಆದ್ಮೇಲೆ ನಿನ್ನ ವ್ಯಕ್ತಿತ್ವ, ಈ 5 ವರ್ಷದ ವ್ಯಕ್ತಿತ್ವ ಕಂಪೇರ್ ಮಾಡಿಕೊಳ್ಳೋದಾದ್ರೆ ಏನಾಗ್ಬಿಟ್ಟಿದೆ ಅಂತ ವ್ಯವಹರಿಸುವಾಗ
ಲೆಕ್ಕ ಮಾಡುವಾಗ ನಿನ್ನಲ್ಲಿ ಒಂದು ಆತ್ಮವು ಬಂದಿದೆ, ನಿನ್ನಲ್ಲಿ ಒಂದು 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 ಸ್ವಭಾವ ಬೆಳೆಸ್ಕೊಂಡಿದ್ಯಾ. ಈ ಸ್ವಭಾವ ಯಾವ ಸ್ವಭಾವ? ತಿರುಗಿ ಬೀಳುವಂತ ಸ್ವಭಾವ. ಆಮೆನ್, ಆಮೆನ್. Can I hear an amen? Are you? Rebellious people, everybody say rebellious people. What is the quality that they find? One is they disobey. ಅವಿಧೇಯತೆ ತೋರಿಸ್ತಾರೆ. ಇವತ್ತು ಒಂದು ವೇಳೆ ಆ ಅವಿಧೇಯತೆಯ ಆತ್ಮ ಇರೋದಾದ್ರೆ ಅದನ್ನು ಒಡೆದಾಕ ಯೇಸುವಿನ ನಾಮದಲ್ಲಿ ನಿನ್ನ ಜೀವಿತದಿಂದ. ಎರಡನೇದು ದೇ ರಿಜೆಕ್ಟ್ ಕರೆಕ್ಷನ್. ತಿದ್ದುವಿಕೆ ಅವ್ರಿಗೆ ಇಷ್ಟ ಇರುವುದಿಲ್ಲ, ಸರಿಪಡಿಸುವಿಕೆ ಅವ್ರಿಗೆ ಇಷ್ಟ ಇರುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಒಂದು ವೇಳೆ ನಿನಗೆ ಸರಿಪಡಿಸುವಿಕೆ ಇಷ್ಟವಾಗಿರುವ ವ್ಯಕ್ತಿ ನೀನಾಗಿರೋದಾದ್ರೆ ನೀನು ಆ ಕ್ಯಾಟಗರಿಯಲ್ಲಿ ಇಲ್ಲ. ದೇವ್ರಿಗೆ ಸ್ತೋತ್ರ. ಆಮೇನ್. ದೇ ರಿಜೆಕ್ಟ್ ಕರೆಕ್ಷನ್. ಮೂರನೇದು ದೇ ವಾಂಟ್ ಫ್ರೀಡಮ್, ಸ್ವಾತಂತ್ರ್ಯ. ನನಗೆ ಸ್ವಾತಂತ್ರ್ಯ ಬೇಕು. ಅವನ ಮನೆಯಲ್ಲಿ ಮಗನಾಗಿ ಹುಟ್ಟಾನೆ, ಸ್ವಾತಂತ್ರ್ಯವಾಗಿ ಹುಟ್ಟಿದಾನೆ, ಬಟ್ ಸ್ಟಿಲ್ ದೇ ಫೀಲ್ ಬಾಂಡೇಜ್. ಹೌದಾ? ಇಂಥವ್ರು ನೋಡಿದ್ದಾರೆ, ಕುಟುಂಬದಲ್ಲಿ ಕೂಡ ಇರ್ತಾರೆ. ಹಲೋ, ಮಾತಾಡ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಕುಟುಂಬದಲ್ಲಿ ಕೂಡ ಇರ್ತಾರೆ. ಎಲ್ಲಿ ದೂರ ಇರೋದಿಲ್ಲ, ಕುಟುಂಬದಲ್ಲಿ ಇರ್ತಾರೆ. ಓಕೆ, ಏನ್ ಮಾಡ್ತಾರೆ? ಅವಿಧೇಯತೆ ಅಂತಂದ್ರೆ ಬಹಳ ಇಷ್ಟ. ಓಕೆ, ಎರಡನೇದು ತಿದ್ದುವಿಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಇದೆಲ್ಲ ಚೆನ್ನಾಗಿಲ್ಲ, ಸರಿಪಡಿಸ್ಕೊ. ನಾನು ಪಡಿಸ್ಕೊಳಂಗಿಲ್ಲ, ಏನ್ ಮಾಡ್ತೀಯ ಮಾಡ್ಕ. ಮೂರನೇದು ಸ್ವಾತಂತ್ರ್ಯ ಅಂದ್ರೆ ಇಷ್ಟ. ಅದಕ್ಕೋಸ್ಕರ ಎಲ್ಲಾ ಫ್ರೀಡಮ್ ಮೂಮೆಂಟ್ಸ್ ದೇ ಸ್ಟಾರ್ಟ್ ವಿತ್ ರೆಬೆಲಿಯನ್ ಅಂಡ್ ದೇ ಥಿಂಕ್ ಮಾಡರ್ನ್ಲಿ, ಸಾಮಾಜಿಕವಾಗಿ ರೆಬೆಲಿಯಸ್ ಸ್ಪಿರಿಟ್ ಇಸ್ ಅ ಸೈನ್ ಆಫ್ ಫ್ರೀಡಮ್ ಅಂತ. ನೋ, ಇಟ್ಸ್ ನಾಟ್ ಅ ಸೈನ್ ಆಫ್ ಫ್ರೀಡಮ್, ಇಟ್ಸ್ ಅ ಸೈನ್ ಆಫ್ ಬಾಂಡೇಜ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇಶಗಳನ್ನೇ ನಾಶಪಡಿಸಿದೆ ಈ ಆತ್ಮ. ಹಲ್ಲೆಲೂಯಾ. This issue that you find here is not a mistake. It's a pattern, repeating pattern. ಪದೇ. ಇಂಥ ಮಗನು ನಿನ್ನಲ್ಲಿ ನಿನ್ನ ಮನೆಯಲ್ಲಿ ಇರೋದಾದ್ರೆ ದೇವ್ರು ಏನ್ ಹೇಳ್ಕೊತಾನೆ ಗೊತ್ತಾ? ಆ ತಂದೆಗೆ ನೀನೇನ್ ಮಾಡ್ಬೇಕಂತಂದ್ರೆ ಈ ಮಗನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಎಲ್ಲರೂ ಹೇಳ್ರಿ, ಹಿರಿಯರ ಹತ್ರ. ಎಲ್ಲರೂ ಹೇಳ್ರಿ, ಹಿರಿಯರ ಹತ್ರ. ಆ ಸಭೆ ಹಿರಿಯರು, ಆ ಸಮಾಜದ ಹಿರಿಯರ ಹತ್ರ ಕರ್ಕೊಂಡೋಗಿ ಏನ್ ಮಾಡ್ಬೇಕಂತಂದ್ರೆ ಕೇಳಿಸ್ಬೇಕಂತ, ಪಾಠ ಹೇಳ್ಬೇಕಂತ, ಪಾಠ ಕೊಡಿಸ್ಬೇಕಂತ ಇವನಿಗೆ. ಏನಂತ? ನೋಡಪ್ಪ, ಸರಿಪಡು, ಇದು ಚೆನ್ನಾಗಲ್ಲ, ಒಳ್ಳೇದಲ್ಲ. ಮತ್ತೆ ಹಂಗೇ ಅವನು ಪದೇ ಮಾಡಿದ್ರೆ ತಂದೆಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನಂತೆ. ಏನಂತಂದು ಊರ್ ಹೊರಗಡೆ ಹೋಗಿ ಕಲ್ಲು ಔಷಧಿ ಸಾಯಿಸ್ಬೋದಂತ ಮಗನನ್ನು. ಎದಕ್ಕಂತಂದ್ರೆ ಅವನ ಕುಟುಂಬಕ್ಕೆ ಉಪಯೋಗ ಇಲ್ಲ ಅಂತಂದ್ರೆ ಸಮಾಜಕ್ಕೆ ಉಪಯೋಗ ಇಲ್ಲ, ಆ ದೇಶಕ್ಕೆ ಹಾಳು ಮಾಡ್ತಾನಂತಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಚಿಕ್ಕದಾಗಿರುವ ವಿಷ ಕೂಡ ಏನು, ದೊಡ್ಡದಾಗಿರುವ ಗ್ಲಾಸ್ ಅಲ್ಲಿರುವ ನೀರನ್ನು ಕೂಡ ವಿಷವಾಗಿ ಮಾಡಬಹುದು. ಹಲ್ಲೆಲೂಯಾ. ಜಾಸ್ತಿ ವಿಷ ಕುಡಿಬೇಕಾಗಿರೋ ಅವಶ್ಯಕತೆ ಇಲ್ಲ, ಸ್ವಲ್ಪ ವಿಷ ಕುಡಿದ್ರು ಕೂಡ ಸಾಯ್ತು. ಕೆನ ಏರನೇಮೆ ಈ ಮಗ ಆಗಿರ್ಬೋದು, ನಿನ್ನ ಮಗ ಅವನು ತಿರುಗಿ ಬೀಳುವಂತ ಸ್ವಭಾವ ಅವನು ಬೆಳೆಸ್ಕೊಂಡನಂತಂದ್ರೆ ಅವನು ಇದ್ರೂ ಕೂಡ, ನಿನ್ನ ಕುಟುಂಬದಲ್ಲಿ ಇದ್ರೂ ಕೂಡ, ನಿನ್ನ ಮನೆಯಲ್ಲಿ ಇದ್ರೂ ಕೂಡ ಪ್ರಯೋಜನವಿಲ್ಲ, ಅವನು ಸಾಯಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. Are you with me? This story, ಈ ಸ್ಟೋರಿಯಲ್ಲಿ ಏನಿದೆ ಗೊತ್ತಾ? ದಿಸ್ ಫೆಲೋ ಸನ್ ಏನಿರ್ತಾನಲ್ಲ, ಈ ರಿಜೆಕ್ಟ್ಸ್ ಅಥಾರಿಟಿ ಅಂಡ್ ಟ್ರೂತ್. ಕಂಟಿನ್ಯೂ ಆಗಿ ಟ್ರೂತ್ ಅನ್ನು ರಿಜೆಕ್ಟ್ ಮಾಡ್ತಿರ್ತಾನೆ. ನನಗೆ ಬೇಡ, ವಾಕ್ಯ ಬೇಡ, ಸರಿಪಡಿಸಿಕೆ ಬೇಡ, ನನಗೆ ಅಧಿಕಾರಿ ಬೇಡ. ಎಷ್ಟು ಮಂದಿಗೆ ಅಧಿಕಾರಿಗಳಿದ್ದಾರೆ ನಿಮ್ಮ ಜೀವಿತದಲ್ಲಿ? ನಿಮ್ಮ ತಂದೆ ತಾಯಿ ನಿಮ್ಮ ಜೀವಿತದ ಮೇಲೆ ಅಧಿಕಾರಿ, ನಿಮ್ಮ ಪಾಸ್ಟರ್ ನಿನ್ನ ಜೀವಿತದ ಮೇಲೆ ಅಧಿಕಾರಿ. ಆಮೇನ್. ನಿನ್ನ DC ನಿನ್ನ ಜೀವಿತದ ಮೇಲೆ ಅಧಿಕಾರಿ. ಈ ಅಧಿಕಾರಿಗಳ ಕೆಳಗಡೆ ಇದ್ದು ಸತ್ಯವನ್ನು ನಾವು ಅಂಗೀಕರಿಸದೇ ಇರುವುದಾದ್ರೆ ಅದೇನಾಗ್ತದೆ? ನಮ್ಮ ಸ್ವಭಾವವನ್ನು ಕಠಿಣವಾಗಿ ಮಾಡ್ತದೆ, ನಮ್ಮ ಸಂಬಂಧಗಳು ಮುರಿತವೆ.
ಅದೇನು ಮಾಡ್ತದೆ, ನಮ್ಮ ಜೀವಿತದಲ್ಲಿ ಡಿಸ್ಟ್ರಕ್ಟಿವ್ ಕಾನ್ಸಿಕ್ವೆನ್ಸಸ್ ಅಂತಂದರೆ ನಾಶನಕರವಾಗಿರುವ ಪರಿಣಾಮಗಳು ನಾವು ಎದುರಿಸಲಿಕ್ಕೆ ದಾರಿ ಮಾಡಿಕೊಡ್ತದೆ. ಆಮೆನ್. Are you with me, church? God is not interested in controlling your behavior. Remember this. ನಿನ್ನ ವರ್ತನೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ದೇವರು ಇಷ್ಟ ಇಲ್ಲ. ನಿನ್ನ ಜೀವಿತವನ್ನು ರೂಪಾಂತರ ಪಡಿಸಲಿಕ್ಕೆ, ನಿನ್ನ ಹೃದಯವನ್ನು ರೂಪಾಂತರ ಪಡಿಸಲಿಕ್ಕೆ ದೇವರಿಗೆ ಇಷ್ಟವಿದೆ. ಆಮೆನ್. ಲಾಸ್ಟ್ಗೆ ಒಂದು ವಾಕ್ಯ ತೋರಿಸ್ತಾನೆ ದೇವರು. The one hanging on a tree. Everybody say the one hanging on a tree. Amen. This is one of the significant story that God ends with. Amen. ದೇವ್ರ ವಾಕ್ಯ ಇದೆ, ಯಾರು ಒಂದು ಮರದ ಮೇಲೆ ಎಣವಾಗ್ತಾರೋ ಅವರು ಶಪಿಸಲ್ಪಟ್ಟಿದ್ದಾರೆ ಎಂಬುದಾಗಿ ದೇವರ ವಾಕ್ಯ. ಹಳೆ ಒಡಂಬಡಿಕೆ ನೇತಾಡ್ತಾರೋ ಓಕೆ ಇಸ್ ಅಕರ್ಸ್ಡ್ ಆಫ್ ಗಾಡ್. ಆಮೆನ್. ಅದೇ ರೀತಿಯಲ್ಲಿ ಗಲಾತ್ಯರದವರಿಗೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ, ಅಲ್ಲಿ ನಾವು ಓಪನ್ ಮಾಡ್ತೀರಾ? ಒಂದ್ಸಲ ಓಪನ್ ಮಾಡ್ತೀರಾ? ಓಕೆ. ಕ್ರೈಸ್ಟ್, ಎಲ್ಲರೂ ಹೇಳ್ರಿ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರ ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ. ನೆಕ್ಸ್ಟ್, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆ ಅಲ್ಲ. ಅರ್ಥ ಆಯ್ತಾ? ಸಾಕು. ಇವತ್ತು ನಾವು ಆ ಸ್ಥಳದಲ್ಲಿ ಇರಬೇಕಾಗಿರುವ ವಿಷಯವನ್ನು ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಶಾಪಗ್ರಸ್ತನಾಗ್ತಾನೆ, ಆ ಮರಕ್ಕೆ ನೇತಾಳ್ತಾನೆ. ಆಮೇನ್. ಜಸ್ಟ್ ಸಿ, ಈ ಅಧ್ಯಾಯದಲ್ಲಿ 4 ಸಮಸ್ಯೆಗಳ ಕುರಿತಾಗಿ ಮಾತಾಡ್ತಾನೆ, ಅದರ ಪರಿಹಾರವಾಗಿ ಕುರಿತಾಗಿ ಕೂಡ ಮಾತಾಡ್ತಾನೆ, ಯಾವ ರೀತಿಯಾಗಿ ನೀನು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕೆಂಬುದಾಗಿ ಮಾತಾಡ್ತಾನೆ. ಲಾಸ್ಟ್ಗೆ ಬಂದಿದ್ದ ಕೂಡಲೇ ನಿನ್ನ ರಕ್ಷಣೆ ಬಗ್ಗೆ ಮಾತಾಡ್ತಾನೆ. ಆರ್ ಯು ವಿತ್ ಮೀ ಚರ್ಚ್? ಅರ್ಥ ಆಗ್ತದೇನಾ? ಆ ರಕ್ಷಣೆ ಕುರಿತಾಗಿ ಎದಕ್ಕೆ ಮಾತಾಡ್ತಾನೆ ಅಂತಂದ್ರೆ, ಒಬ್ಬ ವ್ಯಕ್ತಿಯ ಸಾವು ಒಂದು ನಾಡನ್ನು ಹೇಗೆ ಕಲುಷಿತ ಮಾಡಬಹುದು, ಅದೇ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಸಾವು ಆ ನಾಡನ್ನು ಶುದ್ಧೀಕರಿಸಬಹುದು ಎಂಬುದಾಗಿ. ಹಲ್ಲೆಲೂಯ. ಒಬ್ಬ ವ್ಯಕ್ತಿಯ ಸಾವು ಒಂದು ಸಮಸ್ಯೆಯನ್ನು ಹೇಗೆ ಉಂಟು ಮಾಡಬಹುದು ಆ ಪಟ್ಟಣದಲ್ಲಿ, ಇನ್ನೊಬ್ಬ ವ್ಯಕ್ತಿಯ ಸಾವು ಅದೇ ಪಟ್ಟಣದಲ್ಲಿ ಸೊಲ್ಯೂಷನ್ ಅನ್ನು ಉಂಟು ಮಾಡ್ತದೆ ಎಂಬುದಾಗಿ. ಐ ವಿತ್ ಮೀ ಚರ್ಚ್. ಒಬ್ಬ ವ್ಯಕ್ತಿಯ ಸಾವು ಕೆಟ್ಟದಾಗಿರುವ ಪರಿಣಾಮಗಳನ್ನು ಯಾವ ರೀತಿಯಾಗಿ ಒಂದು ದೇಶದಲ್ಲಿ ತರುವುದೋ, ಇನ್ನೊಂದು ವ್ಯಕ್ತಿಯ ಸಾವು, ಅದು ಕ್ರಿಸ್ತ ಯೇಸುವಿನ ಸಾವು, ಅದೇ ಪಟ್ಟಣದಲ್ಲಿ ಅದೇ ನಾಡಿನಲ್ಲಿ ಒಳ್ಳೆಯ ಪರಿಣಾಮಗಳನ್ನು ಕೊಯ್ಯಲಿಕ್ಕೆ ಸಾಧ್ಯತೆಯನ್ನು ಮಾಡಿಕೊಡ್ತದೆ ಎಂಬುದಾಗಿ ವಿಷಯವನ್ನು ದೇವರು ತಿಳಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ಹೊಸ ಒಡಂಬಡಿಕೆಯಲ್ಲಿ ನಡೆದಿರುವ ಪ್ರತಿಯೊಂದು ವಿಷಯವು ಹಳೆ ಒಡಂಬಡಿಕೆಯಲ್ಲಿ ದೇವರು ಸಿಂಬಾಲಿಕ್ ಆಗಿ, ಶ್ಯಾಡೋ ಆಗಿ ಕೊಟ್ಟುಬಿಟ್ಟಿದ್ದಾನೆ, ನೆರಳಾಗಿ ಕೊಟ್ಟುಬಿಟ್ಟಿದ್ದಾನೆ. ಆಮೆನ್. ಇವತ್ತು ನಾವು ನೆರಳಲ್ಲಿ ಜೀವಿಸ್ತಾ ಇಲ್ಲ, ನಿಜತ್ವದಲ್ಲಿ ಜೀವಿಸ್ತಾ ಇಲ್ಲ. ಇವತ್ತು ಈ ನಿಜತ್ವದಲ್ಲಿ ಜೀವಿಸ್ತಾ ಇರುವ ನೀನು ನಾವೇನು ಮಾಡಬೇಕು? ಆ ನಿಜತ್ವವನ್ನು ಹಿಡಿದುಕೊಂಡು, ನಿಜತ್ವವನ್ನು ಮಾತ್ರ ಹಿಡಿದುಕೊಳ್ಳದೆ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಕಳೆದ ಗುರುವಾರ ಬ್ರದರ್ ಸುಧಾಕರ್ ಮಾಂಡಿನವರು ಕ್ರಿಸ್ತ ಯೇಸುವಿನ ಮೇಜಿನ ಬಗ್ಗೆ ಮಾತಾಡ್ದ. ಆತನ ತ್ಯಾಗದಲ್ಲಿ ಏನೇನು ಲಾಭಗಳಿದಾವೆ ಎಂಬುದಾಗಿ. ಅಂತಂದು ನಾವು ತ್ಯಾಗವನ್ನು ಮಾಡದೇ ಇರೋದು ಒಳ್ಳೇದಾ? ಹೌದಾ? ಬಹಳ ಮಂದಿ ಹೇಗೆ ಜೀವನ ಮಾಡ್ತಾರೆ ಅಂತಂದ್ರೆ, ಯೇಸು ಸ್ವಾಮಿ ತ್ಯಾಗ ಮಾಡಿದಾನೆ, ಅದಕ್ಕಿಂತ ದೊಡ್ಡದಾಗಿರೋ ತ್ಯಾಗ ಯಾರು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದು ನಾವೇನ್ ಮಾಡ್ತೀವಿ? ಸ್ವಾರ್ಥಿಗಳಾಗ್ಬಿಡ್ತೀವಿ. ಅದಕ್ಕೋಸ್ಕರ ರೋಮ 12ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳ್ತಾನೆ ಗೊತ್ತಾ? ನಿಮ್ಮ ಶರೀರಗಳನ್ನು ಯಾವ ರೀತಿಯಲ್ಲಿ ನೀವು ಸಮರ್ಪಿಸ್ಬೇಕಂತೆ? ಸಜೀವ ಯಜ್ಞವಾಗಿ. ಎಲ್ಲರೂ ಸಜೀವ ಯಜ್ಞವಾಗಿ. ನೀನ್ ಜೀವಿಸ್ತಾ ಇದ್ರು ಕೂಡ ನೀನು ಸತ್ತಿ. ಹಲೋ, ನೀನು ಜೀವಿಸ್ತಾ ಇದ್ರು ಕೂಡ ನೀನು ತ್ಯಾಗವನ್ನು ಮಾಡ್ತಾ ಇದೀಯ. ನೀನು ಜೀವಿಸ್ತಾ ಇದ್ರು ಕೂಡ ನಿನ್ನ ಅಭಿಲಾಷೆಗಳಿಗೆ, ನಿನ್ನ ಆಸೆಗಳಿಗೆ ನೀನು ಮರಣಿಸಿದೀಯ ಎಂಬುವ ರೀತಿಯಲ್ಲಿ ನೀನು ಜೀವಿಸಬೇಕಂತೆ.
Can I hear an amen? Can I hear an amen? ಯೇಸು ಕ್ರಿಸ್ತನು ಸಜೀವ ಯಜ್ಞವಾಗಿ ಆತನ ಜೀವಿತವನ್ನು ಸಮರ್ಪಿಸಿರೋ ಕಾರಣ ನೀನು ತ್ಯಾಗವನ್ನು ಸಮರ್ಪಿಸಬಾರ್ದು, ಯಜ್ಞಗಳನ್ನು ಇಲ್ಲ. ಅದು ರಿಚುವಲ್ ಸೆರೆಮನಿಯಲ್ ಲಾಸ್, ಸಮರ್ಪಿಸೋ ಅವಶ್ಯಕತೆ ಇಲ್ಲ. ಆದರೆ ನಿನ್ನ ಜೀವಿತವನ್ನು ನೀನು ಸಮರ್ಪಿಸ್ಕೊಳ್ಬೇಕಾಗಿದೆ. ನಿನ್ನ ಆಸೆಯನ್ನು ನೀನು ಸಮರ್ಪಿಸ್ಕೊಳ್ಬೇಕಾಗಿದೆ. ನಿನ್ನ ಆಕಾಂಕ್ಷೆಗಳನ್ನು ಸಮರ್ಪಿಸ್ಕೊಳ್ಬೇಕಾಗಿದೆ. Are you with me, church? Are you with me, church? ಅರ್ಥ ಆಗ್ತೇನಾ? ಪೌಲನು ಆತನ ಜೀವಿತವನ್ನು ಸಮರ್ಪಿಸಿಕೊಂಡು ದೇವರ ರಾಜ್ಯಕ್ಕಾಗಿ, ದೇವರ ಸುವಾರ್ತೆಗಾಗಿ ಆತನ ಜೀವಿತವನ್ನೇ ಏನು ಮಾಡ್ಬಿಟ್ಟ? ಸ್ಯಾಕ್ರಿಫೈಸ್ ಮಾಡಿಬಿಟ್ಟ. ಎಲ್ಲ ಶಿಷ್ಯರು ಸ್ಯಾಕ್ರಿಫೈಸ್ ಮಾಡ್ಕೊಂಡ್ಬಿಟ್ರು. ಅವ್ರ ಜೀವಿತಗಳು ಎಲ್ಲರೂ ಕೂಡ ಸತ್ತೋದ್ರು. ಹೌದಾ? ಎದಕ್ಕೋಸ್ಕರ? ಕ್ರಿಸ್ತನಿಗೋಸ್ಕರ, ಆ ಸುವಾರ್ತೆಗೋಸ್ಕರ. ಯೇಸು ಪ್ರಭು ಸತ್ತಿದ್ದಾನೆ, ನಾನು ಸಹ ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ ಅವರು. ಕೆನಯರನೇ ನಿನ್ನ ರಕ್ಷಣೆಗೆ ಯೇಸು ಕ್ರಿಸ್ತನು ಸತ್ತಿದ್ದಾನೆ, ಅರ್ಥ ಆಗ್ತೇನೆ. ಆದ್ರೆ ನಿನ್ನ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕಂತಂದ್ರೆ ನೀನು ಸಾಯ್ಬೇಕು. ಕೆನಯರನೇ ಅರ್ಥ ಆಗ್ತೇನ? ಇವತ್ತು ದೇವರು ನಮ್ಮನ್ನು ಯಾವ ವಿಷಯಕ್ಕಾಗಿ ಕರೆದಿದ್ದಾನೆ? ಒಡಂಬಡಿಕೆಯನ್ನು ಕಾಪಾಡುವವರು ನಾವಾಗಿರ್ಬೇಕು. ಎಲ್ಲರ ಒಡಂಬಡಿಕೆಯನ್ನು ಕಾಪಾಡುವವರು ನಾವಾಗಿರಬೇಕು. ಅದರ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾನೆ ದೇವರು. ಇವತ್ತು ನಿಮಗೆ ಊರು ಕೊಟ್ಟಿದ್ದಾನೆ ಅಂತಂದ್ರೆ ಆ ಊರನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿನ್ನದು. ಮನೆ ಕೊಟ್ಟಿದ್ದಾನೆ ಅಂದ್ರೆ ಆ ಮನೆಯನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿನ್ನದು. ದೇವ್ರು ಕಾಪಾಡೋದಿಲ್ಲ. ಅರ್ಥ ಆಗ್ತೇನಾ? CJP ಪಾರ್ಟಿ ಅಂತ ಗೊತ್ತಾ ನಿಮಗೆ? ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ದೊಡ್ಡ ಪಾರ್ಟಿ ಸ್ಟಾರ್ಟ್ ಆಗತ್ತೆ. ಯವನಸ್ಥರು ಅವ್ರು ಪ್ರತಿಭಟನೆ ಮಾಡ್ತಾ ಇದಾರೆ, ನೀಟ್ ಪೇಪರ್ ಲೀಕ್ ಆಗಿದೆ ಅಂತಂದು. ಅವ್ರು ಏನು ಮಾಡ್ತಾರೆ? ಏನು ಇಟ್ಕೊಂಡು ಅವ್ರು ಓಡಾಡ್ತಾ ಇದ್ದಾರೆ? ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರ ಕಾನ್ಸ್ಟಿಟ್ಯೂಷನ್ ಅನ್ನು ಕಾಪಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ರಾಜಕೀಯ ಪಾರ್ಟಿ ಇದೆ, ಅಧಿಕಾರದಲ್ಲಿ ಇದೆ, ಇವರು ಸಂವಿಧಾನವನ್ನೇ ಅಳಿಸಬೇಕೆಂಬುವ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಆ ಸಂವಿಧಾನವನ್ನು ಅಳಿಸಬಾರ್ದು ಅಂತಂದು, ಅದನ್ನು ಕಾಪಾಡಬೇಕಂತಂದು ಅವ್ರು ಏನು ಮಾಡ್ತಾ ಇದ್ದಾರೆ? ಹೋರಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? 50 ಚರ್ಚ್. ಇವತ್ತು ದೇವರು ನಮಗೆ ಒಂದು ಒಡಂಬಡಿಕೆಯನ್ನು ಕೊಟ್ಟಿದ್ದಾನೆ, ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ. ನಮ್ಮ ಸಂವಿಧಾನವು ದೇವರ ವಾಕ್ಯ, ಬೈ ದ ವೇ. ಇವತ್ತು ಆ ವಾಕ್ಯವನ್ನು ನಾವು ಹಿಡಿದುಕೊಂಡು ನಾವೇನು ಮಾಡಬೇಕು? ಆ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳಬೇಕು. Can I hear an amen? ಇವತ್ತು ದೇವರು ಮಾತ್ರ ಅದನ್ನು ಕಾಪಾಡೋದಿಲ್ಲ, ನೀನು ಕಾಪಾಡಿಕೊಳ್ಬೇಕು. ನಿನ್ನ ಜವಾಬ್ದಾರಿ ಅದು ಆಗಿರ್ತದೆ. Are you with me, church? The greatest dangers, remember this, are not public sins. ಬಹಿರಂಗವಾಗಿ ಪಾಪ ಮಾಡ್ತೀವಲ್ಲ, ಅದಲ್ಲ. ಸೀಕ್ರೆಟ್ ಕನ್ವರ್ಸೇಷನ್ ಅಂದ್ರೆ ರಹಸ್ಯವಾಗಿ ಸಂಭಾಷಣೆಗಳು ಮಾತಾಡ್ತಿದೆ. ಪ್ರೈವೇಟ್ ಗ್ಯಾದರಿಂಗ್ಸ್. ಅಲಲೂಯ. ಇನ್ವಿಸಿಬಲ್ ಸೀಡ್ಸ್. ಅಲಲೂಯ. ಒಂದು ವಾಟ್ ಡು ದೇ ಕಾಲ್ ಇನ್ ಕನ್ನಡ? ಒಂದು ಗೆದ್ದಲು ಒಂದು ಕಟ್ಟಿಗೆ ನಾಶ ಮಾಡ್ಬೇಕಂದ್ರೆ ಹೊರಗಿಂದ ನಾಶ ಒಳಗಿಂದ ಮಾಡ್ತದೆ ಫಸ್ಟ್. ಅರ್ಥ ಆಯ್ತಾ? ಒಂದು ಮನೆ ಬೀಳ್ಬೇಕಂತಂದ್ರೆ ಎಲ್ಲೋ ಒಂದು ಬೀಜ ಬಿತ್ತಿರ್ತಾನೆ ಸಾತನ. ಅದನ್ನ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಇರೋದಾದ್ರೆ ಆ ಕುಟುಂಬ, ಆ ಮನೆ ಬೀಳಲಿಕ್ಕೆ ಅವಕಾಶಗಳುಂಟು. ಆಮೇನ್. ಏನೇನು ಕಲ್ತೀವಿ ಇವತ್ತು? ನಿನಗೆ ಸಂಬಂಧಪಟ್ಟಿಲ್ಲ ಅಂತಂದು ಜವಾಬ್ದಾರಿ ತೆಗೆದುಕೊಳ್ಳದೆ ಇರೋದು ತಪ್ಪು. ಆಮೇನ್. ಎರಡನೇದು, ವಿಮೆನ್ಸ್, ಬಲಹೀನರನ್ನು ಕಾಪಾಡುವ ಜವಾಬ್ದಾರಿ ನಮ್ಮದು. ಮೂರನೇದು, ಸ್ವಾಸ್ಥ್ಯ, ಫೇವರಿಟಿಸಮ್ ಇಲ್ಲ ದೇವರ ರಾಜ್ಯದಲ್ಲಿ. ಐ ವಿತ್ ಮೀ ಚರ್ಚ್? ದೇವರ ರಾಜ್ಯದಲ್ಲಿ ಫೇವರಿಟಿಸಮ್ ಇಲ್ಲ. ಅದಕ್ಕೋಸ್ಕರ ಬಹಳ ಮಂದಿ ಒದ್ದಾಡಕತ್ತಾರ. ದೇವ್ರು ಇಸ್ರಾಯೇಲ್ನೇ ಪ್ರೀತಿಸ್ತಾನೆ, ರಾಜ ರಾಣಿ ಇಂಡಿಯಾ ದೇಶವನ್ನು ಕೂಡ ಪ್ರೀತಿಸ್ತಾನೆ. ಆಮೇನ್. ನಾಲ್ಕನೇದು, ತಿರುಗು ಬೀಳುವಂತ ಮಗನ ಬಗ್ಗೆ ಮಾತಾಡ್ತಾನೆ. ಆಮೇನ್. ತಿರುಗು ಬೀಳುವಂತವನು ಹೆಂಗೆ ಬೆಳೆಸ್ಕೊಂತಾನ ಸ್ವಭಾವವನ್ನು? ಅವಿದ್ಯತೆ, ತಿದ್ದುವಿಕೆ ಇರೋದಿಲ್ಲ. ಮೂರನೇದು, ಸ್ವಾತಂತ್ರ್ಯ ಬೇಕಂತ ನಾವು. ಅಲಲೂಯ. ನಾಲ್ಕನೇದು, ಅದೆಲ್ಲದಕ್ಕೆ ಪರಿಹಾರವಾಗಿ ದೇವ್ರೇನ್ ಮಾಡ್ತಾನೆ? ಯೇಸು ಕ್ರಿಸ್ತನನ್ನು ನಮಗೆ ಆ ಮರದ ಮೇಲೆ ನೇತಾಡ್ಲಿಕ್ಕೆ ದೇವರು ಒಪ್ಪಿಸ್ಕೊಡ್ತಾನೆ. ಆಮೆನ್.
ಇವತ್ತು ಭೂಮಿ ಶುದ್ಧವಾಗಿರ್ಲಿಕ್ಕೆ ಕಾರಣ ಕ್ರಿಸ್ತನು, ಅದನ್ನು ಕಾಪಾಡಲಿಕ್ಕೆ ಕಾರಣ ನೀನು. ಹಲ್ಲೆಲೂಯ. ರಕ್ಷಣೆಗೆ ಕಾರಣ ಕ್ರಿಸ್ತನು, ಕಾಪಾಡಲಿಕ್ಕೆ ಕಾಪಾಡಬೇಕು ಆಗಿರುವ ಕಾರಣ ನಾವು. ಹಲ್ಲೆಲೂಯ, ಹಲ್ಲೆಲೂಯ. ನಿನಗೆ ಮಕ್ಕಳು ಕೊಡಲಿಕ್ಕೆ ದೇವರು ಕಾರಣ ದೇವರು, ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿನ್ನದು. ಹಲ್ಲೆಲೂಯ. ಐವತ್ತನೇ ಚರ್ಚ್ ಇವತ್ತು ಇದರ ವಿಷಯ, ಇದರ ಸತ್ಯ ನೀನು ತಿಳಿಯಲಾರದೆ ಇದ್ದು ನಿನ್ನ ಜೀವನ ಮಾಡಿದ್ರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನನ್ನ ಪ್ರಾರ್ಥನೆ, ನಿನ್ನನ್ನು ದೇವರ ವಾಕ್ಯವು ಇನ್ನೂ చురుకాಗಿ ಮಾಡಬೇಕು. ప్రభా అంతా నీ చేతిలో పెట్టినాను ప్రభా, ఏముంది ప్రభా, నీవే కాపాడ ప్రభా. నీవేం చేస్తావు? గాడిదలు కాస్తావా? కాదు. Are you with me church? Are you with me church? అర్థం ఆಯ್ತಾ? ప్రభా నీవే ఇచ్చినావు, నీవే కాపాడు. ఎందుకు? నీ పోయి టీవీలు చూస్తావా? ಅರ್ಥ ಆಗ್ತದೇನಾ? ನಿನ್ನ ಜವಾಬ್ದಾರಿ ಹೇಳ್ರಿ, ನನ್ನ ಜವಾಬ್ದಾರಿ. ಆಮೇಲೆ ಹೇಳ್ರಿ, ನನ್ನ ಜವಾಬ್ದಾರಿ. ಜೊರಗಡ್ರಿ, ನನ್ನ ಜವಾಬ್ದಾರಿ. ಫಿಲಿಪಿಯರ್ದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ. ಬೇಗ ಟಕ್ ಅಂತೇಳಿ ಟಕ್ ಅಂತ ಓದಿ ಟಕ್ ಅಂತ ಮುಗಿಸ್ಬಿಡೋಣ. ಆಯ್ತು, ಮುಗಿದು. ಬಾ ನನ್ನ ಹೃದಯವನ್ನು ಪರಿಶೀಲಿಸು. 2:12. ಬಾ ನನ್ನ ಹೃದಯವನ್ನು ದರ್ಶಿಸು. ವಾವ್, ಓಕೆ, ಸಾಕು. ಎಲ್ಲರೂ ಓದೋಣ. ಈಗಿರುವಳಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದ್ದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನು ಇರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ. ಸ್ವಲ್ಪ ಹಿಂಗೆ ನಡುಗ್ರಿ. ಸ್ವಲ್ಪ ನಿಮ್ಗೆ ಚಳಿ ಬಂದರೆ ನಡುಗ್ತೀರಿ, ದೇವ್ರ ವಾಕ್ಯ ಬಂದರೆ ನಡುಗುವಲ್ರಿ. ಅರ್ಥ ಆಯ್ತಾ? ನಡುಗುತ್ತಾ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಅರ್ಥ ಆಯ್ತಾ? ರಕ್ಷಣೆ ಉಚಿತವಾಗಿ ಕೊಟ್ಟಿದೆ, ಬಟ್ ಅದನ್ನ ಸಾಧಿಸ್ಕೊಳ್ಬೇಕಂತಂದ್ರೆ ನಿನ್ನ ಜವಾಬ್ದಾರಿ. ಆಮೇಲೆ ಅರ್ಥ ಆಗ್ತದೇನ? ಹೆಂಗ ಜೀವನ ಮಾಡ್ಬೇಕು? ಎಲ್ಲರೂ ಹಿಂಗ ಶೇಕ್ ಮಾಡ್ರಿ, ಹಿಂಗ ಶೇಖರ್ ರಾಜಶೇಖರ್ ಮಾತ್ರ ಶೇಕ್ ಆಗಂಗಿಲ್ಲ, ನೀನು ಶೇಕ್ ಆಗ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯಾರ ಜವಾಬ್ದಾರಿ ಹೇಳ್ರಿ? ನನ್ನ ಜವಾಬ್ದಾರಿ. ಆಮೇನ್. ನಿನ್ನ ಪಾಸ್ಟರ್ ಜವಾಬ್ದಾರಿ ಅಲ್ಲ, ನಿನ್ನ ಜವಾಬ್ದಾರಿ. ಆಮೇನ್. ಅಲ್ಲಿ ನಾಯಕರಿಗೆ ಸಪ್ರೇಟ್ ಮಾತುಗಳನ್ನು ದೇವರು ಮಾತಾಡಿದ್ದಾನೆ. ಮೋಶೆ ಹೆಂಗ್ ಜೀವನ ಮಾಡ್ಬೇಕು, ಮೋಶೆ ನೆಕ್ಸ್ಟ್ ಯಾರು ಆರೋನನ ಮಕ್ಕಳು ಹೆಂಗ್ ಜೀವನ ಮಾಡ್ಬೇಕು, ಹೇಗೆ ನಡೆದುಕೊಳ್ಬೇಕು, ಅವ್ರಿಗೊಂದು ಸಪ್ರೇಟ್ ಲಾ ಕೊಟ್ಟಾನ, ಸಪ್ರೇಟ್ ರೂಲ್ಸ್ ಕೊಟ್ಟಾನ. ಅಲ್ಲಿರುವ ಪ್ರಜೆಗಳಿಗೆ ಸಪ್ರೇಟ್ ರೂಲ್ಸ್ ಕೊಟ್ಟಾನ. ಹೌದಾ? ವೈಯಕ್ತಿಕವಾಗಿರುವ ವ್ಯಕ್ತಿಗಳಿಗೆ, ಸಮಾಜಕ್ಕೆ ಒಂದು ರೂಲ್ಸು, ವೈಯಕ್ತಿಕವಾಗಿರುವ ವ್ಯಕ್ತಿಗಳಿಗೆ ರೂಲ್ಸ್ ಕೊಟ್ಟಿದ್ದಾನೆ. ಆಮೇನ್. ಎದಕ್ಕೆ? ಅವ್ರನ್ನ ಕಾಪಾಡಲಿಕ್ಕೆ. ಆಮೇನ್, ಆಮೇನ್. ಎಲ್ಲರೂ ಈ ವಾಕ್ಯ ನನ್ನನ್ನು ಕಾಪಾಡ್ತದೆ. ಆಮೆನ್. ಈ ವಾಕ್ಯ ನನ್ನನ್ನು ಉದ್ಧರಿಸ್ತದೆ. ಈ ವಾಕ್ಯ ನನ್ನನ್ನು ಅಭಿವೃದ್ಧಿಪಡಿಸ್ತದೆ. ಈ ವಾಕ್ಯ ನನ್ನನ್ನು ಮಹಿಮೆಯಿಂದ ಮಹಿಮೆಗೆ ನಡೀಲಿಕ್ಕೆ ಸಾಧ್ಯತೆ ಮಾಡ್ತದೆ. ನಂಬ್ತೀರಾ? ನೀನು ಹೇಳಿಯ ಈ ವಾಕ್ಯದಲ್ಲೇ ಇದೆ ನಿನ್ನ ಜೀವನದ ಸೀಕ್ರೆಟ್. ಆಮೆನ್, ಆಮೆನ್. ಹೋಗಿ ಮನೆಗೆ ಹೋಗಿ ವಾಕ್ಯ ಓದಿ ಧ್ಯಾನಿಸಿ. ಆಮೆನ್.